ದಿಢೀರ್ ಲೈವ್ ಬಂದಿದ್ದೀನಿ. ಸೊ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು ಹೆಣ್ಮಕ್ಳಿಗೆ. ಸೊ ನೋಡೋಣ ಎಷ್ಟು ಜನ ಜಾಯಿನ್ ಆಗ್ತಾರೆ ಅಂತ. ಜಾಯಿನ್ ಆಗಿರೋರಿಗೆ ಬಂಪರ್ ಆಫರ್, ದಿಢೀರ್ ಲೈವ್ ಇವತ್ತು. ಖುಷಿ ಆಗತ್ತೆ. ಪರವಾಗಿಲ್ಲ. ಎಲ್ರಿಗೂ ನಮಸ್ತೆ ನಮಸ್ತೆ. ಸೊ ಆಲ್ರೆಡಿ ಈಗ ಟೈಮ್ ಬಂದು 8:30 8:45 ಆಗ್ತಾ ಬಂದಿದೆ. ಸೊ ದಿಢೀರ್ ಲೈವ್ ಬಂದಿದ್ದೀನಿ. ಸೊ ಫಸ್ಟು ಹಾಯ್ ನಮಸ್ತೆ. ನೀವು ಮಾತಾಡ್ಸೋದೇ ಖುಷಿ. ಸೊ ಎಲ್ರಿಗೂ ಹಾಯ್. ಸುಜಾತಾ ಮ್ಯಾಮ್ ಹಾಯ್ ಮ್ಯಾಮ್. ಸವಿತಾ ಮ್ಯಾಮ್ ಹಾಯ್. ನಮಸ್ತೆ ನಮಸ್ತೆ ನಮಸ್ತೆ. ರೂಪಾ ಮ್ಯಾಮ್ ಹಾಯ್. ಎಲ್ರದ್ದು ಊಟ ಆಯ್ತಾ? ಇವತ್ತು ಸ್ಪೆಷಲ್ ಡೇ. ಇವತ್ತು ಸಂಡೇ ಸ್ಪೆಷಲ್ ಎಲ್ಲ ಇರುತ್ತೆ ಮನೆಯಲ್ಲಿ. ಸೊ ಟೀ ಎಸ್ ಮ್ಯಾಮ್ ನಮಸ್ತೆ ನಮಸ್ತೆ ನಮಸ್ತೆ. ಸೊ ಈ ಟೈಮೆಲ್ಲ ಎಲ್ಲರೂ ಫ್ರೀ ಇರ್ತೀರಾ ಅನ್ಕೊಂಡೆ, ಬಟ್ ದಿಢೀರ್ ಲೈವ್ ಬರಬೇಕು ಅನಿಸ್ತು. ಮಾರ್ನಿಂಗ್ ಟೈಮಲ್ಲಿ ಲೈವ್ ಬರೋಕ್ಕೆ ಆಗ್ತಾ ಇಲ್ಲ. ಶಾಪಲ್ಲಿ ತುಂಬ ಕಸ್ಟಮರ್ ಇರ್ತಾರೆ, ಸ್ಯಾರಿ ನೋಡಬೇಕು, ವಿಡಿಯೋ ಮಾಡಬೇಕು. ಸೊ ಹಂಗಾಗಿ ಓಕೆ, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಮೂರಲ್ಲೂ ಲೈವ್ ಬಂದಿದ್ದೀನಿ. ದಿ ಬೆಸ್ಟ್ ಪ್ರೈಸಿಗೆ ಏನು ಕೊಡೋದು ವೆಯ್ಟ್ ಮಾಡ್ತೀರಿ, ಹೇಳ್ತೀನಿ ಏನು ಅಂತ ವೆಯ್ಟ್ ಮಾಡಿ. ಸೊ ಓಕೆ, ಇನ್ಸ್ಟಾಗ್ರಾಮ್ನ 100 ಆಯಿತು. ಓಕೆ, ಫೇಸ್ಬುಕ್ಕಲ್ಲಿ ಸೊ ಅಲ್ಲೂ ಪಾಪ ಬರ್ತಾ ಇದ್ದಾರೆ, ಗೊತ್ತಿಲ್ಲ ನಾನು ಬರ್ತೀನಿ ಅಂತ ಹೇಳಿ. ಸೊ ಈಗ ಸೊ ಓಕೆ, ಯೂಟ್ಯೂಬು, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಮೂರಲ್ಲೂ ಅಟ್ ಎ ಟೈಮ್ ಲೈವ್ ಇದ್ದೀವಿ. ಸೊ ಲೈವಿಗೆ ಬಂದಂತಹ ಎಲ್ಲ ಪ್ರೀತಿ ಹೆಣ್ಮಕ್ಳಿಗೂ ನಮಸ್ತೆ ನಮಸ್ತೆ. ಮ್ಯಾಮ್ ಮರ್ತೇ ಬಿಟ್ರಲ್ಲ ನಮ್ಮನ್ನ. ಸುಜಾತಾ ಮ್ಯಾಮ್ ಇಲ್ಲ ಮ್ಯಾಮ್, ನಾನು ಎಲ್ಲಿ ಮ್ಯಾಮ್ ಮರೆಯೋದು, ಖಂಡಿತ ಇಲ್ಲ. ಸೊ ಸಂಜೆ ಟೈಮಲ್ಲಿ ಲೈವ್ ಬಂದು ನೀವೆಲ್ಲರೂ ಸಿಗ್ತೀರಾ ಅಲ್ವಾ ಇನ್ಮೇಲೆ? ಊಟ ಆಯ್ತಾ ಮ್ಯಾಮ್? ಇನ್ನೂ ಇಲ್ಲ ಮ್ಯಾಮ್, ಇನ್ನೂ ಇಲ್ಲ. ಪಾರ್ವತಿ ಮ್ಯಾಮ್, ಪಾರ್ವತಿ ಗೌಡ ಓಕೆ ಮ್ಯಾಮ್, ಇನ್ನೂ ಇಲ್ಲ ಮ್ಯಾಮ್, ಊಟ ಇನ್ನೂ ಇಲ್ಲ. ಲೈವ್ ಮುಗಿಸ್ಕೊಂಡು ಊಟ ಮ್ಯಾಮ್. ನಮ್ ದಿನೂ ರಾತ್ರಿ ಎಲ್ಲ ನಮ್ದು 10:30 ಮೇಲೆ ಊಟ ಇರುತ್ತೆ ಮ್ಯಾಮ್, ತುಂಬಾ ಕೆಲಸ ಇರುತ್ತೆ. ಲತಾ ಮ್ಯಾಮ್ ಹಾಯ್. ಕವಿತಾ ಮ್ಯಾಮ್ ಹಾಯ್ ಮ್ಯಾಮ್. ಅಮ್ಮು ಹಾಯ್. ಅಶ್ವಿನಿ ಮ್ಯಾಮ್ ಹಾಯ್ ಮ್ಯಾಮ್. ಡ್ರೆಸ್ಸಸ್ ಎಸ್ 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 3 ಪೀಸ್ ಸೆಟ್ ಎಸ್ ಮ್ಯಾಮ್ ಎಸ್. ಇವಾಗ ನಿಮ್ಗೆ 2 ಪೀಸು 3 ಪೀಸ್ ಡ್ರೆಸ್ ಕೊಡ್ತಾ ಇದ್ದೀನಿ. ದಿ ಬೆಸ್ಟ್ ಆಯ್ತು. ಏನ್ ಪ್ರೈಸಿಗೆ ಕೊಡ್ಬೋದು ಕಮೆಂಟ್ ಹಾಕಿ ನೋಡೋಣ. ಇವಾಗ ನಿಮ್ಗೆ ಡ್ರೆಸ್ ಕೊಡಬೇಕು ಅಂತಾನೆ ಡ್ರೆಸ್ಸಸ್ ತುಂಬಾ ಇದೆ ಮ್ಯಾಮ್, ಬಟ್ ಅದು ವಿಡಿಯೋಗಳು ಕೊಡೋಕ್ಕೆ ಸಾಕಾಗ್ತಿಲ್ಲ. ದಿನವೂ ಸ್ಯಾರಿ 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 ಅಂತಾನೆ ಸ್ಯಾರಿ ಕೊಡ್ತಾ ಇದ್ದೀನಿ. ಸೊ ಈಗ ದೀಪಾವಳಿ ಮ್ಯಾಮ್ ಹಾಯ್ ಮ್ಯಾಮ್. ಲತಾ ಮ್ಯಾಮ್ ಹಾಯ್ ಹಾಯ್. ಈಗ ನಿಮಗೆ ಅಶ್ವಿನಿ ಮ್ಯಾಮ್ ಹಾಯ್ ಮ್ಯಾಮ್. ಊಟ ಆಯ್ತಾ ಮ್ಯಾಮ್? 650 ಎಸ್ ಎಸ್. ಹೇಳಿ ಮ್ಯಾಮ್, ಏನ್ ಪ್ರೈಸ್ ಅಲ್ಲಿ ನಿಮ್ಗೆ 2 ಪೀಸು ಇಲ್ಲ 3 ಪೀಸು ಡ್ರೆಸ್ ಕೊಡ್ಬೋದು? ಕಮೆಂಟ್ ಹಾಕಿ ಮ್ಯಾಮ್. ಬಟ್ ಖಂಡಿತ ಇವಾಗಂತೂ ಸಖತ್ ಖುಷಿ ಪಡ್ತೀರಾ. ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಮ್ಯಾಮ್. ಅರ್ಚನಾ ಮ್ಯಾಮ್, ಅರ್ಚನಾ ಎಸ್ ಎಸ್ ಅರ್ಚನಾ. ಇದು ಸ್ವಲ್ಪ ಕಲರ್ ಡಿಮ್ ಇದೆ, ಬನ್ನಿ ಸರ್ ಇಲ್ಲಿ. ಶಶಾಂಕ್ ಸರ್ ಸ್ವಲ್ಪ ಬ್ರೈಟ್ನೆಸ್ ಮಾಡಿ ಬನ್ನಿ. ಸೊ ಊಟ ಎಲ್ರದ್ದು ಆಗಿದೆ ಅನ್ಕೋತೀನಿ. ಸ್ವಲ್ಪ ಬ್ರೈಟ್ನೆಸ್ ಮಾಡಿ, ಫೇಸ್ಬುಕ್ ಕಮೆಂಟ್ ಕಾಣಿಸ್ತಾ ಇದೆ. ಓಕೆ, ಟೈಪ್ ಮಾಡಬೇಡ. 450 650 650 650 ಎಸ್. ಇನ್ನೊಂಚೂರು ಟೈಪ್ ಮಾಡಿ. ಬ್ಲೌಸಸ್ ಇದೆ, ಅದು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅಷ್ಟೇ ಮೇಡಮ್, ಬನ್ನಿ ನೀವು ಅದು ಸ್ವಲ್ಪ 2 ಪೀಸು 3 ಪೀಸ್ ಎಲ್ಲ ನನಗೆ ಕೊಡಿ. ಓಕೆ, ಹೇಗಿದ್ದೀರಾ ಮ್ಯಾಮ್? ನೋಡಿ ದಿನವೂ ನೋಡ್ತಾ ಇರ್ತೀರಾ. ಚೆನ್ನಾಗಿದ್ದೀನಿ ಮ್ಯಾಮ್. ತಾವೇ ಎಲ್ಲರೂ ಚೆನ್ನಾಗಿದ್ದಾರೆ ಮ್ಯಾಮ್. ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ನಮ್ಮ ಹೆಣ್ಮಕ್ಳು ಚೆನ್ನಾಗಿರ್ಬೇಕು. ಹೆಣ್ಮಕ್ಳು ಚೆನ್ನಾಗಿದೆ, ಗಂಡ್ಮಕ್ಳು ಚೆನ್ನಾಗಿರ್ತಾರೆ, ಫ್ಯಾಮಿಲಿ ಚೆನ್ನಾಗಿರುತ್ತೆ. ಅದು ಖುಷಿ ನನಗೆ. ಓಕೆ, ಯೂಟ್ಯೂಬಲ್ಲೂ ನೋಡಿ ದಿಢೀರಂತ ಲೈವ್ ಬಂದಿದ್ದು ಇಷ್ಟೊಂದು ಜನ ಹೆಣ್ಮಕ್ಳು ಬಂದಿರೋದು ಖುಷಿ ಆಗತ್ತೆ. ಸ್ವಲ್ಪ ಮ್ಯಾಮ್ 850 480 505 300. ಓಕೆ, ನಾನೇನಾದರೂ ಸ್ಯಾರಿ ಪ್ರೈಸ್ ಎಲ್ಲ ಗೆಸ್ಟ್ ಮಾಡಿ ಅಂತ ಹಾಕ್ತಾರೆ ಪಾಪ ಎಲ್ಲ ಹೆಣ್ಮಕ್ಳು. ಯಾಕೆ ನಾನು ಹಾಕೋದೇ ಬೆಸ್ಟ್ ಪ್ರೈಸ್ ಆಗಿರುತ್ತಲ್ವಾ, ಹಂಗಾಗಿ ಎಲ್ಲ ಜಾಸ್ತಿ ಇರೋ ಸ್ಯಾರಿನೂ ಕಮ್ಮಿ ಪ್ರೈಸಿಗೆ ಮೆನ್ಷನ್ ಮಾಡಿರ್ತೀರ ಮ್ಯಾಮ್. ನಾನು ಎಲ್ಲ ಸ್ಯಾರಿನೂ ಬೆಸ್ಟ್ ಪ್ರೈಸ್ಗೆ ಕೊಡ್ತಾ ಇದ್ದೀನಿ.
ಸೊ ಏನು ಸೈಜಲ್ಲಿ ಏನು ಪ್ರೈಸಲ್ಲಿ ಅಷ್ಟನ್ನು ಎಮ್ಮು ಮತ್ತು ಎಮ್ಮು ಮತ್ತು ಎಲ್ಲ 3 ಪೀಸ್ ಇದೆ ಎಲ್ಲ. ಡಬಲ್ ಎಕ್ಸೆಲ್ ಇದೆಯಾ ಸರ್? ಹಾಂ ಓಕೆ ಆಯ್ತು. ಈಗ ಏನೇನು ಕೊಡಿ ತಕ್ಕೊಡಿ ಈಗ. ಓಕೆ ಲೈವ್ ಬರೋದು ಕಾಯ್ತಾ ಇರ್ತೀನಿ ಮ್ಯಾಮ್. ಅಷ್ಟೇ ಮ್ಯಾಮ್, ಬರೋದು ನೋಡಲ್ಲ, ಕಾಯ್ತಾ ಇರ್ತೀನಿ ಮ್ಯಾಮ್. ಓಕೆ ನನ್ನ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಮ್ಯಾಮ್. ನಂಗೆ ಮಾರ್ನಿಂಗ್ ಈವ್ನಿಂಗ್ 2 ಟೈಮು ನಿಮ್ಗೆ ಲೈವಲ್ಲಿ ಬರಬೇಕು ಅಂತ ತುಂಬ ಆಸೆ ಇದೆ. ನಂಗೆ ತುಂಬ ಕಲೆಕ್ಷನ್ಸ್ ಸಿಗುತ್ತೆ, ತುಂಬ ಕಲೆಕ್ಷನ್ಸ್ ಕೊಡಬೇಕು, ಅದು ಬೆಸ್ಟ್ ಪ್ರೈಸಿಗೆ ಕೊಡಬೇಕು. ಒಂದು ತಗೊಂಡ್ರೆ ಹೆಣ್ಮಕ್ಳಿಗೆ ಹೋಲ್ಸೇಲಾಗಿ ಕೊಡಬೇಕು ಅಂತೇಳಿ ಅದು ಎಷ್ಟೊಂದು ವಿಡಿಯೋಗಳು ಕೊಡ್ತಾ ಇದ್ದೀನಲ್ಲ ಮ್ಯಾಮ್ ನಿಮಗೆ. ಡ್ರೆಸ್ಸಸ್ ಪ್ರೈಸ್ ಓಕೆ 500ರಿಂದ 600. ಸೊ ಓಕೆ, ಮತ್ತೊಮ್ಮೆ ಎಲ್ರಿಗೂ ಶುಭರಾತ್ರಿ ಅಂತ ಹೇಳೋಣ. ಓಕೆ ನೈಟ್, ಇವಾಗ ನೈಟ್ ಆಗಿದೆ. ನಮ್ಮ ಹೆಗ್ಗೆರೆ ಮ್ಯಾಮ್ ಸುಜಾತ ಮ್ಯಾಮ್. ಓಕೆ ನಿಮ್ಮದು ಹೆಗ್ಗೆರೆನ ಮ್ಯಾಮ್? ಓಕೆ ಮ್ಯಾಮ್ ಹೆಗ್ಗೆರೆ. ಸೊ ನಾವು ಶಾಪಿಗೆಲ್ಲ ಯಾರೆಲ್ಲ ಬರೋರಿದ್ದೀರಾ ಖಂಡಿತ ಶಾಪಿಗೆ ವಿಸಿಟ್ ಮಾಡಿ. ತುಂಬ ಜನ ಬರ್ತಿದ್ದೀರಾ ಇವತ್ತಂತೂ. ಏನು ಹಾವೇರಿ ರಾಣಿಬೆನ್ನೂರಿಂದ ತುಂಬ ಜನ ಇವತ್ತು ಶಾಪಿಗೆ ವಿಸಿಟ್ ಮಾಡಿ ತುಂಬ ಖುಷಿ ಆಯಿತು. ತುಂಬ ದೂರದಿಂದ. ಮತ್ತು ಇವತ್ತಿಂದ ದೀಪಾವಳಿ ಹಬ್ಬದವರೆಗೂ ಯಾರೆಲ್ಲ 3,000 ರೂಪಾಯಿ ಪರ್ಚೇಸ್ ಮಾಡ್ತೀವಿ ಅವ್ರಿಗೆ ಸ್ಯಾರಿ ಕೂಡ ಗಿಫ್ಟ್. ಇವತ್ತಂತೂ ಒಬ್ಬೊಬ್ರು 10-15 ಸ್ಯಾರಿ ತಗೊಂಡಿದ್ದ, ಒಬ್ಬೊಬ್ರು ಅಷ್ಟು ಪರ್ಚೇಸ್ ಮಾಡಿದ್ದಾರೆ. ಸೊ ಇವತ್ತೆಲ್ಲ ಯಾರೆಲ್ಲ ಶಾಪಿಗೆ ಬಂದಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಶಾಪಿಗೆ ಬರ್ತಾ ಇದ್ದಾರೆ. ಹಾಗೆ ಬುಕಿಂಗ್ ಕೂಡ ತುಂಬ ಜನ ಮಾಡ್ಕೊತಾ ಇದ್ದೀರಾ. ಸೊ ದಯವಿಟ್ಟು 4 to 5 ಡೇಸಲ್ಲಿ ಯಾರಿಗೆಲ್ಲ ಸ್ಯಾರಿ ಬಂದಿರಲ್ವ ದಯವಿಟ್ಟು ನಮ್ಮ ಫೋನ್ ಮೂಲಕ ತಿಳಿಸಿ. ಎಲ್ರಿಗೂ ಬೇಗ ತಲುಪಿಸೋ ಕೆಲಸ ಮಾಡ್ತಾ ಇರ್ತೀವಿ. ಕೆಲವೊಬ್ಬರಿಗೆ ಅವ್ರು ಫೋನ್ ಮಾಡಿದಾಗ ನಿಮ್ದು ಫೋನ್ ಸ್ವಿಚ್ ಆಫ್ ಆಗಿರುತ್ತೆ, ಇಲ್ಲ ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ ಇಲ್ಲ, ಆ ಥರ ಎಲ್ಲ ಆದಾಗ ನಿಮಗೆ ಸ್ಯಾರಿ ತಲುಪೋದು ಲೇಟ್ ಆಗುತ್ತೆ. ಅವ್ರೇನು ಮಾಡ್ತಾರೆ ಅಲ್ಲೇ ಹೋಲ್ಡಲ್ಲಿ ಇಟ್ಕೊಂಡಿರ್ತಾರೆ. ಅವಾಗ 15 ದಿವಸ 20 ದಿವಸ ಆಗುತ್ತೆ ಕೆಲವರಿಗೆ. ಆಮೇಲೆ ಪಿನ್ ಕೋಡ್ಗಳು ಸರಿಯಾಗಿ ಇದು ಮಾಡಿರಲ್ಲ, ಮೆನ್ಷನ್ ಮಾಡಿರಲ್ಲ, ಅದು ಸಮಸ್ಯೆ ಪಾಪ. ಸಿಕ್ಕಿಲ್ವಾ ಮ್ಯಾಮ್? ಇಲ್ಲ ಮ್ಯಾಮ್, ಮೆಸೇಜ್ ಹಾಕಿ ಮ್ಯಾಮ್. ಏನೇ ಇಲ್ಲ ಮೇಡಮ್ ಕೈಲಿ ಒಂದು ಕಡೆ ಮಾತಾಡಿಸ್ಬೇಕು, ಮೆಸೇಜ್ ಹಾಕಿದ್ರೆ ನಾನು ಮೆಸೇಜಲ್ಲಿ ಬೇಕಾದ್ರೆ ರಿಪ್ಲೈ ಕೊಡ್ಸಕ್ಕೆ ನಾನು ಹೇಳ್ತೀನಿ ಮ್ಯಾಮ್ ನಾನು. ಸೊ ಹಂಗಾಗಿ ಆಮೇಲೆ ಇನ್ನೊಂದಪ್ಪ ಹೆಣ್ಮಕ್ಳಿಗೆ ವಿಶೇಷವಾದ ಮಾಹಿತಿ, ದಯವಿಟ್ಟು ಸಮೃದ್ಧಿ ಸಿಲ್ಕ್ ಹೌಸ್ ಪೇಜಲ್ಲೇ ನೀವು ಸ್ಯಾರಿಗಳು ತಗೊಳ್ಳಿ. ತುಂಬಾ ಜನ ಹೆಣ್ಮಕ್ಳು ನನ್ನ ವಿಡಿಯೋನ ಪಾಪ ಎಷ್ಟು ಒಂದು 8-10 ಪೇಜ್ಗಳಿಗೆ ಹಾಕೊಂಡಿದ್ದಾರೆ, ಎಷ್ಟು ಮೋಸ ಮಾಡ್ತಾರೆ ನೋಡಿ. ಅದ್ರಲ್ಲೆಲ್ಲ ನನ್ನ ವಿಡಿಯೋ ನೋಡಿ ಮೇಡಮ್ ಸ್ಯಾರಿ ಇಷ್ಟು ಪ್ರೈಸ್ಗೆ ಕೊಡ್ತಿದ್ದಾರೆ ಅಂತೇಳಿ ಪಾಪ ದುಡ್ಡು ಹಾಕಿ ಒಂದು 8 ಜನ ದುಡ್ಡು ಹಾಕಿ ದುಡ್ಡು ಕಳ್ಕೊಂಡಿದ್ದಾರೆ. ಕೆಲವರೆಲ್ಲ ದುಡ್ಡು ಹಾಕಿ ಅಲ್ಲಿ ಕಳ್ಕೊಂಡು ನಮಗೆ ಫೋನ್ ಮಾಡಿ ಕಣ್ಣೀರು ಹಾಕ್ದಾಗ ಅದು ನಂಗೆ ಸಖತ್ ಬೇಜಾರಾಗ್ತಿದೆ. ದಯವಿಟ್ಟು ನಮ್ಮ ಪೇಜಲ್ಲೇ ನೀವು ಸ್ಯಾರಿ ತಗೊಳ್ಳಿಪ್ಪ. ಒಂದು ಹೆಗ್ಗೆರೆನೆ ಮ್ಯಾಮ್. ಓಕೆ ಅನುಶ್ರೀ. ಓಕೆ ಓಕೆ ತುಂಬಾ ದಿನ ಫಾಲೋ. ಓಕೆ ಮ್ಯಾಮ್, ಎಲ್ಲ ಫಾಲೋವರ್ಸ್ ತುಂಬಾ ದೂರದಿಂದ ಬರ್ತೀರಾ, ಖುಷಿ. ಓಕೆ ಡ್ರೆಸ್ ಕೊಡ್ತೀನಪ್ಪ ಇವಾಗ, ಕಾಯ್ಸೋದು ಬೇಡ ಹೆಣ್ಮಕ್ಳು. ಓಕೆ ಯೂಟ್ಯೂಬಲ್ಲಿ ಇಷ್ಟು ಜನ ಬಂದಿದ್ದೀರಾ, ಓಕೆ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಬಂದಿದ್ದೀರಾ. ಸೊ ಕೊಡಿಪ್ಪ, ಇನ್ನೇನು ಸೈಜ್ ಅಂತ ಹೇಳಿ ಕೊಟ್ಬಿಡಿ ನನಗೆ. ಸೊ ಇವಾಗ ನಿಮಗೆ 3 ಪೀಸ್ ಕೊಡ್ತೀರಾ 2 ಪೀಸ್ ಕೊಡ್ತೀರಾ? 3 ಪೀಸ್ ಸೆಟ್ಟು. ಸೊ ನಿಮಗೆ ಸಿಗ್ತಾ ಇದೆ, ಇದೊಂಥರ ಲಕ್ಕಿ ತರ. ಅದಕ್ಕೆ ನಾನು ದಿಢೀರ್ ಅಂತ ಹಿಂಗ್ ಲೈವ್ ಬರ್ತೀನಿ, ಬೆಸ್ಟ್ ಪ್ರೈಸಿಗೆ ಕೊಡ್ತೀನಿ. ದಿಢೀರ್ ಅಂತ ನಾನು ಯಾವಾಗ ಲೈವ್ ಬರ್ತೀನಿ ಅವಾಗ ಬೆಸ್ಟ್ ಪ್ರೈಸ್ ಅಂತ ತಿಳ್ಕೊಳ್ಳಿ. 3 ಪೀಸ್ ಸೆಟ್ಟು ನಿಮಗೆ ಸಿಗ್ತಾ ಇದೆ ಎಷ್ಟಕ್ಕೆ? 390ಕ್ಕೆ ಕಣ್ರಿ. ಯಾರಿಗೊಟ್ಟು ಯಾರಿಗಿಲ್ಲ. ಸೊ ಅದೆಲ್ಲ ನನಗೆ ರೆಡಿ ಮಾಡಿದ್ದಾರೆ, ಒಂದು ನಿಮಿಷ ತೋರಿಸ್ತೀನಿ. 390ಕ್ಕೆ ಬೇಗ ಬೇಗ ಇನ್ಯಾವುದನ್ನ ಶೇರ್ ಮಾಡಂಗಿದೆ ದಯವಿಟ್ಟು ಲೈವ್ ಶೇರ್ ಮಾಡಿ. ಯಾಕೆಂದ್ರೆ 390ಕ್ಕೆ ಕೊಡ್ತಾ ಇದೀನಿ. ತುಂಬಾ ಚೆನ್ನಾಗಿದೆ ಕ್ಲಾತ್ ಎಲ್ಲ. 3 ಪೀಸ್ ಸೆಟ್ 390ಕ್ಕೆ ಯಾರು ಕೊಡ್ತಾರಪ್ಪ, ಬಟ್ ನಾವು ಕೊಡ್ತಿರೋದು ನಂಗೆ ಸಖತ್ ಖುಷಿ ಇದೆ. ಸೊ ಅದೆಲ್ಲ ಸೈಜ್ ಒಂಚೂರು ರೆಡಿ ಆಗಿದೆ, ಕೊಡ್ತೀನಿ ನಿಮಗೆ. ಫಸ್ಟ್ ಒಂದು ಕೊಟ್ಬಿಡಿಯಪ್ಪ ಸರ್. 390ಕ್ಕೆ. ಸೊ ನಿಮಗೆ ಯಾರಿಗೆಲ್ಲ ಬೇಕೋ ಸೊ ಮೆಸೇಜ್ ಮಾಡಿ ಬಿಡಿ. ಸೊ ಇವಾಗ 10 ಗಂಟೆಗೆ ನಮ್ದು ಆನ್ಲೈನ್ ಕ್ಲೋಸ್ ಆಗುತ್ತೆ, ಬಟ್ ಬೆಳಗ್ಗೆ ಅಂತ ನಿಮ್ಗೆ ಎಲ್ರಿಗೂ ರಿಪ್ಲೈ ಕೊಟ್ಟು ಬುಕಿಂಗ್ ತಗೋತಾರೆ. ಈಗ ತಗೊಂಡೋಷ್ಟು ತಗೋತಾರೆ ಅವರು. ಆಮೇಲೆ ನೆಕ್ಸ್ಟ್ ವೆಬ್ಸೈಟ್ ಕೂಡ ಆಗಿದೆಯಪ್ಪ, ವೆಬ್ಸೈಟ್ ಕೂಡ ನಾಳೆ ಇಲ್ಲ ನಾಡ್ದು. ಯಾವಾಗ ಶಶಾಂಕ್ ಸರ್ ಯಾವಾಗ ಹೇಳ್ತೀರಾ? ಓಕೆ, ನಾನು 2 ಡೇಸಲ್ಲಿ ವೆಬ್ಸೈಟ್ ಕೂಡ ಆಗ್ತಾ ಇದೆ. ಸೊ ವೆಬ್ಸೈಟಲ್ಲಿ ನೀವು ಯಾರೂ ಕಾಯಂಗಿಲ್ಲ, ಇಷ್ಟೇ ಬೆಸ್ಟ್ ಪ್ರೈಸ್ ವೆಬ್ಸೈಟಲ್ಲಿ ಕೂಡ ಕೊಡ್ತೀನಿ, ನೀವು ಹೋಗಿ ತಗೋಬಹುದು. ದೇವಸ್ಥಾನಕ್ಕೆ ಸೀರೆ ತೋರಿಸಿ ಮ್ಯಾಮ್. ಓಕೆ ಮ್ಯಾಮ್, ಓಕೆ ಆಯ್ತು. ಚೇತನ ಮೇಡಮ್, ನಾನು ಚಿಕ್ಕದಾಗಿ ಶ್ರುತಿ ಮ್ಯಾಮ್. ಓಕೆ
ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಸೊ ದಯವಿಟ್ಟು ಯಾರೆಲ್ಲ ನೀವು ರೀಸೆಲ್ಲರ್ ಇದ್ದೀರೋ ದಯವಿಟ್ಟು ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಸೊ ಇವಾಗೆಲ್ಲ ನೀವೇನೇ ತಗೋಬೇಕು ಅಂದ್ರೆ ಬಂಡಲ್ ವೈಸ್ ತಗೋಬೇಕು. ಸೊ ಹಂಗಾಗಿ ನೀವು ಆ ತರ ನೀವು ಬಂಡಲ್ ವೈಸ್ ನೀವು ತಗೋತೀವಿ ಅನ್ನೋದಾದ್ರೆ ಖಂಡಿತ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ಸೊ ನೀವು ಬಟ್ಟೆ ವ್ಯಾಪಾರ ಮಾಡ್ತಿರೋದಾದ್ರೆ ನಂಗೊಂದು ಪ್ರೂಫ್ ಬೇಕು, ಇಲ್ಲ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತೀವಿ ಅನ್ನೋದು ಗೊತ್ತಾಗುತ್ತೆ ನಂಗೆ ನೀವು ಯಾವ ತರ ತಗೋತೀರಾ ಅಂತ ಹೇಳಿ. ಖಂಡಿತ ರೀಸೆಲ್ಲರ್ ಎಲ್ಲರೂ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ನಿಮ್ಗೆ ಎಷ್ಟು ಸ್ಯಾರಿ ಬೇಕೋ ನಾವು ದಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ. ಈಗ ಒಂದು ಕೊಡ್ತಿರೋದೇ ಬೆಸ್ಟ್ ಪ್ರೈಸ್, ನಿಮ್ಗೆ ಎಲ್ರಿಗೂ ಗೊತ್ತಾಯಿದೆ. ಇದೆಲ್ಲ ಏನ್ ಸೈಜ್ನ ಏನ್ ಸೈಜಿಂದ ಇದೆ? ಸೊ ಇದೆಲ್ಲ ಟಾಪ್ಸ್ ಎಲ್ಲ ದೊಡ್ಡ ಸೈಜಲ್ಲಿ ಇಲ್ವಣ್ಣ? ಓಕೆ ಎಮ್. ಸೊ ಇವಾಗ 390 ರೂಪಾಯಿಗೆ ನಾನು ಏನ್ ಕೊಡ್ತಾ ಇದ್ದೀನೋ ಸೊ ಎಮ್ ಇಂದ ಎಲ್ ವರೆಗೂ ನಿಮ್ಗೆ ಇವಾಗ ಕೊಡ್ತಾ ಇದ್ದೀನಿ. ಸೊ ನೋಡಿ ನಿಮ್ಗೆ ಯಾರಿಗೆಲ್ಲ ಬೇಕೋ ಬುಕಿಂಗ್ ಮಾಡ್ತೀವಿ. 3 ಪೀಸ್ ಸೆಟ್ ದುಪ್ಪಟ. 3 ಪೀಸ್ ಸೆಟ್ ಅಂದ್ರೆ 3 ಸೆಟ್ ಅಂತ ಅನ್ಕೊಳಕ್ ಹೋಗಬೇಡಿ. ಟಾಪು ಪ್ಯಾಂಟು ದುಪ್ಪಟ ನೋಡಿ ತುಂಬಾ ಚೆನ್ನಾಗಿದೆ. ಕೊಡಿ ಪ್ಯಾಂಟ್ ಕೊಡಿ ನೋಡಿ, ಪ್ಯಾಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ. ಎಮ್ ಟು ಎಲ್ ಸೈಜ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಇವಾಗ ದಿಢೀರ್ ಅಂತ ಸೊ ಕೊಡ್ಬೇಕು ಅಂತೇಳಿ, ಯಾಕೆಂದ್ರೆ ದುಪ್ಪಟ ತೋರಿಸ್ತೀನಿ ನೋಡಿ. ನಿಮ್ಗೆ 390ಕ್ಕೆ ಎಲ್ಲಿ ಕೊಡ್ತಾರೆ ಹೇಳಿ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ನೋಡಿ ಯಾರಿಗೆಲ್ಲ ಬೇಕೋ ಬುಕಿಂಗ್ ಮಾಡ್ಕೊಳ್ಳಿ. 390ಕ್ಕೆ ತುಂಬಾ ದೂರ ಆಯ್ತು. ಇನ್ನೊಂಚೂರು ಹತ್ರ ತಗೊಂಡ್ ಬನ್ನಿ ಸರ್, ನಿಮ್ಗೆ ಕಮೆಂಟ್ ಕಾಣಿಸ್ತಾ ಇಲ್ಲ. ತುಂಬಾ ದೂರ ಆಯ್ತು. ಇನ್ನೊಂಚೂರು ಹತ್ರ 390ಕ್ಕೆ ಟಾಪು ಪ್ಯಾಂಟು ದುಪ್ಪಟ. ಇಡು ಇಲ್ಲಿಡುವಾ. ಎಕ್ಸೆಲ್ ಇಲ್ವಾ ಮ್ಯಾಮ್? ಎಕ್ಸೆಲ್ ನೆಕ್ಸ್ಟ್ ಕೊಡ್ತೀನಿ ಮ್ಯಾಮ್, ಎಕ್ಸೆಲ್ ನೆಕ್ಸ್ಟ್ ಕೊಡ್ತೀನಿ. ಈಗ ಎಲ್ ಟು ಎಂ ಬಿಡು, ಇರ್ಲಿ ಬಿಡಪ್ಪ, ಕಾಣಿಸ್ಲಿ ಬಿಡು, ಪರವಾಗಿಲ್ಲ. ಓಕೆ, ತೊಂದರೆ ಇಲ್ಲ. ಸೊ 3 ಪೀಸ್ ಸೆಟ್ಟು ಎಲ್ ಟು ಎಂ ಅಲ್ಲಿ ಬರುತ್ತೆ ನಿಮ್ಗೆ. ಸೊ 390ಕ್ಕೆ ಸೊ ನೋಡಿ ಬುಕಿಂಗ್ ಮಾಡ್ಕೊಳ್ಳಿ. ಕ್ಲಾತ್ ಅಂತೂ ಬೆಣ್ಣೆ ತರ ಇದೆ ಕಣ್ರಿ, ಸಾಫ್ಟ್ ಮೆಟೀರಿಯಲ್. ಇದು ಪ್ಯಾಂಟ್ ಅಲ್ಲ ನಿಮ್ಗೆ, ಇದು ಬಂದಿದೆ ಪ್ಲಾಜೋ ಪ್ಯಾಂಟ್. ಓಕೆ, ಎಲ್ಲ ಪ್ಲಾಜೋ ಪ್ಯಾಂಟ್. ಇದಕ್ಕೆ ದುಪ್ಪಟ ನೋಡಿ 390ಕ್ಕೆ. ಇಷ್ಟು ಚೆನ್ನಾಗಿರೋ ಫ್ಯಾಬ್ರಿಕ್ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ನೋಡಿ ಕಲರ್ಸ್ ನೋಡಿ, ಯಾರಿಗೆಲ್ಲ ಬೇಕೋ ಬುಕಿಂಗ್ ಮಾಡ್ಕೊಳ್ಳಿ. 390ಕ್ಕೆ. 350 ಇಲ್ವಾ ಮ್ಯಾಮ್? ಮ್ಯಾಮ್ ದಿ ಬೆಸ್ಟ್ ಕಲೆಕ್ಷನ್ಸ್ ಮ್ಯಾಮ್. ಕೊಟ್ಟ ಮೇಲೆ ನೀವು ಒಂದು 5ರಿಂದ 10 ಸಲಿನಾದ್ರೂ ವೇರ್ ಮಾಡಂಗಿದ್ರೆ ಅದು ನಂಗೆ ಖುಷಿ ಮ್ಯಾಮ್. ಅದು ನಾನು ಏನೇ ಕೊಟ್ಟರು ನೋಡಿ, 1000 ರೂಪಾಯಿ 4 ಸೀರೆ ಕೊಡ್ತೀನಿ ಅಂದ್ರೆ ಅದು ಬೆಸ್ಟ್ ಕ್ವಾಲಿಟಿ ಮ್ಯಾಮ್. ಅದೇ ಸರಿ ಹೊರಗಡೆ 350-400 ತಕ್ಕನೂ ಇದೆ. ಬಟ್ ನೀವು ಎಷ್ಟಲ್ಲಿ ಉಟ್ಕೊಂತೀರಲ್ವಾ, ಎಕ್ಸೆಲ್ ಸೈಜ್ ತೋರಿಸಿ ಮ್ಯಾಮ್. ಎಸ್ ಮ್ಯಾಮ್, ಇದು ಮುಗಿಲಿ ಮ್ಯಾಮ್, ಮುಗ್ದಾದ್ಮೇಲೆ ತೋರ್ಸೋಣ. ಓಕೆ ನೋಡಿ, ಇದರಲ್ಲೇ ನಿಮ್ಗೆ ಕಲರ್ ನೋಡಿ, ಕಲರಲ್ಲಿ ಸಿಗತ್ತೆ. ಸೊ ಫಸ್ಟ್ ಬಂದು ನಿಮ್ಗೆ ಈ ಕಲರ್ ಸಿಗತ್ತೆ. ಸೊ ಎಲ್ ಟು ಎಂ ಸೈಜ್ ಬರುತ್ತೆ 390ಕ್ಕೆ. ಸೊ 390ಕ್ಕೆ ಬೆಸ್ಟ್ ಕಲೆಕ್ಷನ್. ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಪಾಪ ಹೆಣ್ಮಕ್ಳಿಗೆ, ಇಲ್ಲ ಹೆಂಗ್ ಗೊತ್ತಾಗ್ತದೆ. ಓಕೆ, ಸೊ ನೋಡಿ ಯಾರಿಗೆಲ್ಲ ಬೇಕೋ ಬುಕಿಂಗ್ ಮಾಡ್ಕೊಳ್ಳಿ. ಕ್ಲಾತ್ ಅಂತೂ ಅಷ್ಟು ಚೆನ್ನಾಗಿದೆ. ಪ್ಯಾಂಟ್ ನೋಡಿ ನಿಮಗೆ ಪ್ಯಾಂಟ್ ತುಂಬಾ ಚೆನ್ನಾಗಿ ಬಂದಿದೆ. ದುಪ್ಪಟ 390ಕ್ಕೆ. ಮೇಡಮ್ ರೆಡಿಮೇಡ್ ಬ್ಲೌಸ್ಗಳು ಲೈವ್ ಬಂದಿದ್ವಿ ಮೇಡಮ್, 40 ಸೈಜ್ ಮೇಲೆ ಇರುವ. ಓಕೆ, ಬ್ಲೌಸ್ಗಳು ಕೂಡ ಇಟ್ಟಿದ್ದೀನಿ. ಸೊ ಬ್ಲೌಸ್ ಕೂಡ ತೋರಿಸ್ತೀನಿ ನಿಮಗೆ. ಕೊಡಿ
390. ತುಂಬಾ ಚೆನ್ನಾಗಿದೆ. 3 ಪೀಸ್ ಸೆಟ್ ಅಲ್ಲಿ ಬರುತ್ತೆ. ಸೊ ನೋಡಿ ಇಷ್ಟು ಚೆನ್ನಾಗಿದೆ. 390. ನಿಮ್ಗೆ ಯಾರಿಗೆಲ್ಲ ಬೇಕು ನೋಡಿ ಬುಕಿಂಗ್ ಮಾಡ್ತೀನಿ. ಇಳ್ಕಲ್ ಸ್ಯಾರಿ ತೋರಿಸಿ ಮ್ಯಾಮ್. ಎಸ್ ಮ್ಯಾಮ್, ಇಳ್ಕಲ್ ಸ್ಯಾರಿ ಎಲ್ಲ ಸ್ವಲ್ಪ ಸ್ಯಾಂಪಲ್ ತರಿಸಿದೀನಿ. ಅದ್ರಲ್ಲಿ ಪ್ಲೈನ್ ಕೂಡ ಕೇಳಿದೀರಾ. ಸೊ ತುಂಬಾ ಚೆನ್ನಾಗಿದೆ ಮ್ಯಾಮ್, ಸಕ್ಕತ್ತಾಗಿದೆ ಫ್ಯಾಬ್ರಿಕ್ ಅಂತೂ. ನಂಗೆ ಫ್ಯಾಬ್ರಿಕ್ ಮುಟ್ತೀನಿ ಅಷ್ಟು ಖುಷಿ ಆಯ್ತು. ಇಳ್ಕಲ್ ಸ್ಯಾರಿ ಸ್ವಲ್ಪ ಕ್ವಾಂಟಿಟಿ ವೈಸ್ ಈಗ ಜಾಸ್ತಿ ರೆಡಿ ಮಾಡಿಸ್ತಾ ಇದೀನಿ, ಸಿಗುತ್ತೆ. ಸೊ ಇವತ್ತು ವಿಡಿಯೋ ಹಾಕಿ ನೋಡಿ ಬುಕಿಂಗ್ ಮಾಡ್ಕೊಳ್ಳಿ ಮ್ಯಾಮ್. ನೋಡಿ ಪ್ಯಾಂಟ್ ಎಲ್ಲ ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ. ಪ್ಯಾಂಟ್ ಸೂಪರ್ ಇದೆ, ದುಪ್ಪಟ್ಟನು ಸೂಪರ್ ಇದೆ. 390. ನೋಡಿ 390 ಕೊಡಿ. ದುಪ್ಪಟ್ಟ ಪ್ಯಾಂಟು ಎಲ್ಲ ಚೆನ್ನಾಗಿದೆ. ನಿಮ್ಗೆ ಯಾವ್ದು ಬೇಕೋ ನೋಡಿ ಬುಕಿಂಗ್ ಮಾಡ್ತಾರೆ. L to M ಸೈಜ್ ವರೆಗೂ ಸಿಗುತ್ತೆ. ಇದೆಲ್ಲ ಇದು ಬೇರೆ ಕೊಡಿ ಪರವಾಗಿಲ್ಲ. ಇದೆಲ್ಲ ಕೊಡಿ, ಇದು ಕೊಡಿ ನಂಗೆ ಕೊಟ್ಬಿಡಿ. ಓಕೆ, 2 ಪೀಸಲ್ಲಿ 3 ಪೀಸ್ ಮುಗಿದೋಯ್ತಾ? ಇನ್ನಿದೆ ಅಲ್ಲ, ಕೊಡಿ. ಈಗ 2 ಪೀಸ್ ರೆಡಿ ಮಾಡಿದ್ದಾರೆ. ಸೊ ಇದೆಲ್ಲ ನಿಮಗೆ 350 ಸಿಗತ್ತೆ. ಇದು L to M ಏನಾ ನಿಮಗೆ? ಇದೆಲ್ಲ 2 ಪೀಸಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲಿಂದ M 350. ಎಷ್ಟು ಚೆನ್ನಾಗಿದೆ ಕ್ಲಾತ್ ಅಂತೂ, ಅಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮ ಮನೆಗೆ ಬಂದ್ಮೇಲೆ ಖಂಡಿತ ನಿಮಗೆ ಖುಷಿ ಆಗುತ್ತೆ. ಇಲ್ಲ ಶಾಪಿಗೂ ಕೂಡ ಬನ್ನಿಪ್ಪ. ದೀಪಾವಳಿ ಹಬ್ಬಕ್ಕೆ 3,000 ರೂಪಾಯಿ ನೀವೇನೇ ತಗೊಂಡ್ರು ಸ್ಯಾರಿ ಗಿಫ್ಟ್ ಇದೆ ನೋಡಿ. ಕಲರ್ಸ್ ನೋಡಿ, ನಿಮ್ಗೆ ಯಾರಿಗೆಲ್ಲ ಯಾವ ಕಲರ್ ಬೇಕು ನೋಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಿಂದ ಬುಕಿಂಗ್ ಮಾಡ್ಕೊಳ್ಳಿ. ನೋಡಿ ಗೌರಿ ಹಬ್ಬದ ಬ್ಲೌಸ್ಗಳನ್ನು ತೋರಿಸ್ತೀನಿ ಅಂತ ಹೇಳಿದ್ವಿ ಮ್ಯಾಮ್. ದಯವಿಟ್ಟು ಬ್ಲೌಸ್ಗಳನ್ನು ತೋರಿಸ್ತೀವಿ. ಓಕೆ ಮ್ಯಾಮ್, ಇನ್ನು ದಿಢೀರ್ ಅಂತ ಲೈವಲ್ಲಿ ಬರೋಣ ಮ್ಯಾಮ್. ಬಂದು ನಿಮಗೆ ತೋರಿಸೋಣ, ಖುಷಿ ಆಗುತ್ತೆ. ಎಲ್ಲ ದೀಪಾವಳಿ ಹಬ್ಬದ ಸಂಭ್ರಮ. ನೆಕ್ಸ್ಟ್ ನವರಾತ್ರಿ ಆಯಿತು, ದೇವಿ ಪೂಜೆ ಮಾಡಿದ್ವಿ, ದಸರಾ ಅಂಬಾರಿ ನೋಡಿದ್ವಿ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರಿಗೂ ಸಿಕ್ಕಿದೆ, ಅದು ಖುಷಿ. ಅಮ್ಮ ನಿಮ್ಮ ಕಡೆ ಸ್ಯಾರಿ ಖರೀದಿ ಮಾಡಿದ್ವಿ, ಸ್ಯಾರಿ ಚೆನ್ನಾಗಿ ಇದೆ ಅಮ್ಮ. ಓಕೆಪ್ಪ, ಥ್ಯಾಂಕ್ ಯು. ನಿಮಗೆ ಎಲ್ಲ ಇದು ಕಾಂಟ್ರಾಸ್ಟ್ ನಿಮಗೆ ಬ್ಲೌಸ್ ಅನ್ನೋದೇ ಬ್ಲೌಸ್ ಹೇಳಿ ಬ್ಲೌಸ್ ಅನ್ನೋದೇ ಬರುತ್ತೆ ನನಗೆ. ಸೊ $350. ನೋಡಿ, ನಿಮ್ಗೆ ಯಾರಿಗೆಲ್ಲ ಯಾವ್ದು ಬೇಕೋ ನೋಡಿ ಬುಕಿಂಗ್ ಮಾಡ್ಕೊಳ್ಳಿ. 350 ನೋಡಿ. 2 ಸೆಟ್ ಆಗಿದ್ದೀನಿ. 350. ಇದಂತೂ ಇನ್ನೂ ಸೂಪರ್ ಇದೆ. ಇಷ್ಟು ಸ್ಟೋನ್ ವರ್ಕ್ ಎಲ್ಲ ಬಂದಿದೆ. 350 ನೋಡಿ. ಇದೆಲ್ಲ ಸ್ಟೋನ್ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಾಣಿಸ್ತಿದೆ ಅಂತ ಅನ್ಕೋತೀನಿ ಮೇಡಮ್. ರೆಡಿಮೇಡ್ ಲೈವ್ ಬಂದಿಲ್ಲ. ನಾನು ಕನ್ನಡತಿ, ಅಚ್ಚ ಕನ್ನಡತಿ ಮ್ಯಾಮ್. ನೀವು ನಿಮ್ಮ ಕನ್ನಡದ ಮೇಲಿರುವ ಪ್ರೀತಿಗೆ ನನ್ನದೊಂದು ದೊಡ್ಡ ನಮಸ್ಕಾರ. ಓಕೆ ಮ್ಯಾಮ್. ಅರ್ಚನಾ ಮ್ಯಾಮು. ಎಸ್ ಮ್ಯಾಮ್, ನಾವೆಲ್ಲ ಕನ್ನಡಿಗರು. ಕನ್ನಡ ಮಾತಾಡೋದೇ ಖುಷಿ. ನೋಡಿ, ಪ್ಯಾಂಟ್ ಎಲ್ಲ ನಿಮ್ಗೆ ಈ ರೀತಿಯಾಗಿ ಬಂದಿದೆ. ಪ್ಲಾಜೋ ಪ್ಯಾಂಟ್ ತುಂಬಾ ಚೆನ್ನಾಗಿದೆ. ಸೊ ನಿಮಗೆಲ್ಲ ಇದೆಲ್ಲ 350. 2 ಪೀಸ್ ಸೆಟ್ ಎಲ್ಲ 350. 3 ಪೀಸ್ ಎಲ್ಲ ನಿಮ್ಗೆ 390. ಕೊಡಿ ಮ್ಯಾಮ್, ಹಿಂಗೆ ಕೊಡಿ. ಎಲ್ಲ ಓಪನ್ ಮಾಡಿ
ಇಷ್ಟು ಬಟ್ಟೆ ಅಷ್ಟು ಮೆತ್ತಗಿದೆ ಕಣ್ರಿ, ಹಿಡ್ಕೊಳ್ಬೋದು ಹಂಗೆ ಜಾರ್ ಹೋಗುತ್ತೆ, ಅಷ್ಟು ಚೆನ್ನಾಗಿದೆ. ವಾವ್, ಇದಂತೂ ಪ್ಯಾಂಟ್ ನೋಡಿ, ಪ್ಯಾಂಟು ಮತ್ತೆ ಟಾಪ್ ಸೂಪರ್ ಇದೆ. 350. ಸಖತ್ತಾಗಿದೆ. ಸಖತ್ತಾಗಿದೆ, ಯಾರು ಮಿಸ್ ಮಾಡ್ಕೋಬೇಡಿ. ನಿಮ್ಗೆ ಎಲ್ಲಿ ಎಮ್ ಸೈಜ್ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲಾತ್ ಎಲ್ಲ ಅಷ್ಟು ಚೆನ್ನಾಗಿದೆ ರೀ. 350ಕ್ಕೆ ಶಾಪಿಗೂ ವಿಸಿಟ್ ಮಾಡಿಪ್ಪ, ಶಾಪಿಗೂ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಟಾಪು ಪ್ಯಾಂಟ್ 2 ಪೀಸ್ ಸೆಟ್ 350. ಒಂದಕ್ಕಿಂತ ಒಂದು ಕಲರ್ ಸೂಪರ್ ಇದೆ ನೋಡಿ. 350 ಮೇಡಮ್. ಪ್ರೈಸ್ ಎಷ್ಟು ಮ್ಯಾಮ್? 350 ಮ್ಯಾಮ್. ತುಂಬಾ ಚೆನ್ನಾಗಿದೆ, ಕ್ಲಾತ್ ಅಂತ ಅಷ್ಟು ಬೆಣ್ಣೆ ಇದ್ದಂಗಿದೆ ನೋಡಿ, ಇಷ್ಟು ಚೆನ್ನಾಗಿದೆ. 350. 350 ಮ್ಯಾಮ್. ಇಂಗ್ಲಿಷಲ್ಲಿ ಹೇಳಿ ಅಂತ ಹೇಳ್ತಿದ್ದಾರೆ. ನನ್ ಕನ್ನಡದಲ್ಲೇ ಮಾತಾಡಿ ಇಂಗ್ಲಿಷ್ ವರ್ಡ್ಸ್ಗಳು ನಮ್ಗೆ ಮರ್ತೋಗಿದೆ ಮ್ಯಾಮ್. ಓಕೆ, ಒಂದ್ಸಲಿ ನಮ್ಮ ಮನೇಲಿ ಮಕ್ಕಳೆಲ್ಲ ಕನ್ನಡ ಪದ ಅರ್ಥ ಕೇಳ್ತಾ ಇರ್ತಾರೆ ನನಗೆ, ಇಂಗ್ಲಿಷಲ್ಲಿ ಹೇಳ್ಬಿಟ್ಟು ಹಿಂಗೆ ಅಂತ ಹುಡ್ಕಾಡ್ತಿರ್ತಾರೆ. ಅವಾಗ ಹೌದಾ ಕನ್ನಡದಲ್ಲಿ ಈ ತರ ಹೇಳಿದ, ಹೌದಾ ಹಿಂಗೆ ಅಂತ ಹೇಳ್ತಾವ ಮಕ್ಕಳು. ಸೊ ಹಂಗಾಗಿದೆ ನೋಡಿ. 350. 350 ಓನ್ಲಿ. ವಾವ್, ಇದಂತೂ ಸಖತ್ತಾಗಿದೆ ಕಣ್ರಿ. ಇದು 350 2 ಪೀಸ್ ಸೆಟ್ ಪ್ಲಾಜೋ ಪ್ಯಾಂಟ್ ನೋಡಿ, ಇಷ್ಟು ಚೆನ್ನಾಗಿದೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ನೋಡಿದ್ರೆ ಬುಕಿಂಗ್ ಮಾಡ್ಕೊಳ್ಳಿ. ಬುಕಿಂಗ್ ತಗೋತಾರೆ, ಇಲ್ಲ ಅಂದ್ರೆ ನೀವು ಮೆಸೇಜ್ ಹಾಕಿ ಬಿಡಿ ಮ್ಯಾಮ್, ಬೆಳಗ್ಗೆ ನಿಮ್ಗೆ ರಿಪ್ಲೈ ಬರುತ್ತೆ. ಮ್ಯಾಮ್ ಸ್ಯಾರಿ ಬಂದಿಲ್ಲ ಮ್ಯಾಮ್, ಏನಾಗಿದೆ ಅಂತ ಚೆಕ್ ಮಾಡಿಸ್ತೀನಿ ಮ್ಯಾಮ್. ನೀವು ಬೆಳಗ್ಗೆ ಫೋನ್ ಮಾಡಿ ಮ್ಯಾಮ್, ಇಲ್ಲ ಅಂದ್ರೆ ಮೆಸೇಜ್ ಹಾಕಿ ಮ್ಯಾಮ್. ಖಂಡಿತ ನೀವು ಬಂದಿಲ್ಲ ಅಂದಾಗ ನಂಗೆ ಸಖತ್ ಬೇಜಾರಾಗತ್ತೆ. 350. 350 ಓನ್ಲಿ ಕೊಡಿತ. 350 ಇತ್ತು. ಪ್ಯಾಂಟ್ ನೋಡಿಪ್ಪ, ಪ್ಯಾಂಟ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. 350ಕ್ಕೆ ಇಷ್ಟು ಬೆಸ್ಟ್ ಕ್ವಾಲಿಟಿ ಕೊಡೋದು ನಂಗೆ ಸಖತ್ ಖುಷಿ. ನಮ್ಮ ಹೆಣ್ಮಕ್ಳಿಗೆ ಅದರಲ್ಲೂ ಕಮ್ಮಿ ಕೊಡೋದಿದೆಯಲ್ವಾ, ಅದು ನಂಗೆ ಸಖತ್ ಖುಷಿ ಅನ್ಸುತ್ತೆ. ಓಕೆ, 350ಕ್ಕೆ ಇಷ್ಟು ಬೆಸ್ಟ್ ಕಲೆಕ್ಷನ್ ಸಿಗ್ತಾ ಇದೆ ನೋಡಿ. ಬುಕಿಂಗ್ ಮಾಡ್ಕೊಳ್ಳಿ, ಮೆಸೇಜ್ ಹಾಕಿ. ರಿಪ್ಲೈ ಬಂದಿಲ್ಲ ಅಂದ್ರೆ ಈಗ 10 ಗಂಟೆ ಕ್ಲೋಸ್ ಇರುತ್ತೆ ಆನ್ಲೈನು, ಮಾರ್ನಿಂಗ್ ಕೂಡ ನೀವು ರಿಪ್ಲೈ ಕೊಟ್ಟು ಬುಕಿಂಗ್ ಮಾಡ್ಕೊತಾರೆ. 350ಕ್ಕೆ ಇಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂದ್ರೆ ಅಷ್ಟು ಚೆನ್ನಾಗಿದೆ ಅಪ್ಪ ನೋಡಿ. ಕ್ಲಾತ್ ಎಲ್ಲ ಅಷ್ಟು ಚೆನ್ನಾಗಿದೆ. L to M ಸೈಜ್ ಬರುತ್ತೆ. ಸೊ ನೋಡಿ ಬುಕಿಂಗ್ ಮಾಡ್ಕೊಳ್ಳಿ. ಬೆಣ್ಣೆ ತರ ಇದೆ ಕ್ಲಾತ್ ಎಲ್ಲ ನೋಡಿ. ಎಷ್ಟಿದೆ ರೀ? ತುಂಬ ಇದೆಯಾ? ತುಂಬ ಇದೆ ಅಂತೆ. ಇಷ್ಟು ಕೊಡಿ, ಒಂದೇ ಸಲ ಕೊಟ್ಬಿಟ್ರೆ ಹೆಣ್ಮಕ್ಳಿಗೆ ಕನ್ಫ್ಯೂಸ್ ಆಗಿರ್ತಾರೆ. 350. 350ಕ್ಕೆ ಇಷ್ಟು ಕಲೆಕ್ಷನ್ಸ್ ಇದೆ. ಸೊ ಶಾಪಿಗೆ ವಿಸಿಟ್ ಮಾಡಿಪ್ಪ, ಶಾಪಿಗೆ ವಿಸಿಟ್ ಮಾಡಿ ನೋಡಿ ಬುಕಿಂಗ್ ಮಾಡ್ಕೊಳ್ಳಿ. ನೋಡಿ ಪ್ಯಾಂಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ. 350 ಕೊಡಿ. ಓಪನ್ ಎಲ್ಲ ಪಿಕ್ಚರ್ ಬರುತ್ತೆ ನೋಡಿ. 350 ಓನ್ಲಿ. 2 ಪೀಸ್ ಸೆಟ್ ನೋಡಿ. ಪ್ಯಾಂಟ್ ನಿಮ್ಗೆ ಈ ಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ, ಕಾಂಟ್ರಾಸ್ಟಾಗಿ ಕೊಟ್ಟಿದ್ದಾರೆ. 350 ಓನ್ಲಿ. 350ಕ್ಕೆ ಇಷ್ಟು ಚೆನ್ನಾಗಿದೆ ರೀ. ಸೈಜ್ ಹೇಳಿ ಮ್ಯಾಮ್. L to M ಸೈಜಲ್ಲಿ ಬರುತ್ತೆ. ಎಲ್ರಿಂದ M ಸೈಜಲ್ಲಿ ಕೊಡ್ತಾ ಇದೀವಿ ಇವತ್ತು. ಸೊ ನೋಡಿ ತಗೊಳ್ಳಿ ಮ್ಯಾಮ್. ಫಸ್ಟ್ ನೀವು ಟಾಪ್ ನೋಡ್ಕೊಳ್ಳಿ. ಇಷ್ಟು ಟಾಪ್ ಕ್ವಾಲಿಟಿ ನೋಡಿ, ನಿಮಗೆ ಗೊತ್ತಾಗತ್ತೆ ಇಷ್ಟು ಚೆನ್ನಾಗಿದೆ. ನಂಗೆ ಸ್ವಲ್ಪ ಹತ್ರ ಹಿಡಿಯಿಂದ ಪೂರ ಸ್ವಲ್ಪ ಹತ್ರ ಕೊಡಿ. ಕಮೆಂಟ್ನ ಕೊಡಿ, ಗೊತ್ತಾಗ್ತದೆ.
ಸ್ವಲ್ಪ XL, ಡಬಲ್ XL ಭಾರತಿ ಮ್ಯಾಮ್ ಇದ್ರೆ ತೋರಿಸಿ ಮ್ಯಾಮ್. ಓಕೆ ಮ್ಯಾಮ್, ಪರವಾಗಿಲ್ಲ. ತಪ್ಪೋ ಸರಿ, ನಾ ಕನ್ನಡದಲ್ಲಿ ಟೈಪ್ ಮಾಡ್ತಿದ್ದಲ್ಲ, ಅದು ನಂಗೆ ಖುಷಿ ಇದೆ ಮ್ಯಾಮ್. ಸ್ವಲ್ಪ ಜಾಸ್ತಿ ಎಲ್ಲ ಕನ್ನಡದಲ್ಲಿ ಟೈಪ್ ಮಾಡಿ, ಅದು ಖುಷಿ ಆಗುತ್ತೆ ನನಗೆ. ನಾವೆಲ್ಲ ಕನ್ನಡಿಗರ ಕಂಟ್ರಿ, ಕನ್ನಡ ಜಾಸ್ತಿ ಮಾತಾಡಬೇಕು, ಕನ್ನಡ ಜಾಸ್ತಿ ಬರೀಬೇಕು. ಬರೀತಾವ ಎಲ್ಲ ಕಡೆ ಬರೀಯಕ್ಕಾಗಿಲ್ಲ ನೋಡಿ. ಈಗ ಹತ್ರ ಆಯ್ತು ನಮಗೆ. ಸೊ 350ಕ್ಕೆ ಪ್ಯಾಂಟ್ ಎಲ್ಲ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ. ಇಷ್ಟು ತುಂಬ ಚೆನ್ನಾಗಿದೆ. ಸೊ ನೋಡಿ ಬುಕಿಂಗ್ ಮಾಡ್ಕೊಳ್ಳಿ. 350 ಓನ್ಲಿ. ಸ್ಟೋನ್ ವರ್ಕ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಸ್ಟೋನ್ ವರ್ಕ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ 3 ಕಡೆ ನೋಡಬೇಕು. ಒಂದು ಯೂಟ್ಯೂಬು, ಇನ್ನೊಂದು ಫೇಸ್ಬುಕ್ಕು, ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ. ಹಾಂ, ಓಕೆ, ಬಾಯ್. ಹೆಣ್ಮಕ್ಳೆಲ್ಲ ಮನೆಗೆ ಹೊರಟ್ರು. ಮ್ಯಾಮ್ ಸೈಜ್ ಮ್ಯಾಮ್ L to M ವರ್ಗಿದೆ ಮ್ಯಾಮ್. L M ಅಷ್ಟೇ ಮೇಡಮ್ ಇರೋದು. ಸೊ ನೆಕ್ಸ್ಟ್ ಬಿಗ್ ಸೈಜಲ್ಲಿ ಕೂಡ ತೋರಿಸ್ತೀನಿ ನಾನು. 350ಕ್ಕೆ ನೋಡಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿದೆ. ದಿ ಬೆಸ್ಟ್ ಪ್ರೈಸ್ಗೆ ಕೊಡ್ತಾ ಇದ್ದೀನಿ. ನೋಡಿ ಬುಕಿಂಗ್ ಮಾಡ್ಕೊಳ್ಳಿ. ಸರಿ, 350ಕ್ಕೆ ಇಷ್ಟು ಚೆನ್ನಾಗಿರೋ ಬಟ್ಟೆ ಸಿಗ್ತಾ ಇದೆ. ಅದು ನಮಗೆ ಸಿಕ್ಕಾಬಟ್ಟೆ ಖುಷಿ. ಇಷ್ಟು ಸಾಕು ಬಿಡಿ, ಎಷ್ಟು ಸಾಕು. ಬ್ಲೌಸ್ ಒಂದು ಸ್ವಲ್ಪ ಕೊಡೋಣ. ಎಲ್ಲ ಒಂದು ಸಲ ಕೊಟ್ಬಿಟ್ರೆ ಯಾವ್ದು ತಗೊಳ್ಳೋದು ಯಾವ್ದು ಪಾಪ ಅವ್ರಿಗೂ ಇದೆ ಕನ್ಫ್ಯೂಸ್ ಆಗುತ್ತೆ. ಬರ್ತೀವಿ. ನೀವು ನಮ್ಮನ್ನು ನೋಡಬೇಕು. ಮಹಾಲಕ್ಷ್ಮಿ ರೂಪ ಇರುವ ತುಂಬ ಖುಷಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ದೊಡ್ಡ ಮಾತು ಮ್ಯಾಮ್. ಎಲ್ಲ ಗಾಡ್ ಗಿಫ್ಟು ಮ್ಯಾಮ್. ಏನೇ ಕೊಟ್ಟಿದ್ರು ಭಗವಂತನ ಇಚ್ಛೆ ನಮ್ಮ ಕೈಲಿ ಏನಿದೆ ಮ್ಯಾಮ್. ಏನೇ ನಮಗೆ ಭಗವಂತ ಕೊಟ್ಟಿದೆ ಅಂದರೆ ದೇವರ ಸ್ವರೂಪ ಅಷ್ಟೇ ಮ್ಯಾಮ್. ನಮಗೆಲ್ಲ ಏನಿದೆ ದೇವ್ರು ಏನು ಕೊಡ್ತಾನೋ ಆ ಥರ ನಮಗೆ, ಅದರಂತೆ ನಾವು ಹೋಗ್ಬೇಕು. ಓಕೆ, ಇದೆಲ್ಲದು 350. 2 ಪೀಸ್ ಸೆಟ್ ಎಲ್ಲ 350 ಇರುತ್ತೆ. 350ಕ್ಕೆ ಸಿಗತ್ತೆ. ಸ್ವಲ್ಪ ಇದು ಕೊಡಿ. 350ಕ್ಕೆ ಸೈಜ್ ಎಲ್ಲ ಮ್ಯಾಮ್ L to M ಇರುತ್ತೆ. ಸೊ ಕೊಡಿ. ಅದು ಸೇಮೇನಾ? ಸೇಮೇ ಬೇಡ, ಬೇರೆ ಕೊಡಿ. ಓಕೆ, 350. ಬ್ಲೌಸ್ ಕೊಡ್ತೀರಾ ಲಕ್ಷ್ಮಿ? ಬ್ಲೌಸು ಕೊಡಿ. 350 ನಿಮಗೆ. ಪ್ಯಾಂಟ್ ಎಲ್ಲ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಇದೆಲ್ಲ 350 ಕೊಡಿ. 350ಕ್ಕೆ ಇಷ್ಟು ಚೆನ್ನಾಗಿರ್ತಕ್ಕಂತಹ 2 ಪೀಸ್ ಸೆಟ್ ಸಿಗ್ತಾ ಇದೆ. ನೋಡಿ ಬುಕಿಂಗ್ ಮಾಡ್ಕೊಳ್ಳಿ. ಸರಿ, ಆಯ್ತು. ಓಕೆ, ನೀವು ಇದನ್ನೆಲ್ಲ ಕೊಡ್ಬೇಕಪ್ಪ ನೀವು. ನಾಳೆ ಕೂಡ ನಾನು ಲೈವ್ ಬರ್ತೀನಿ. ಅವಾಗ ಡ್ರೆಸ್ಸಸ್ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ರೆಡಿ ಮಾಡಿರ್ರಿ. ಕೊಡೋಣಪ್ಪ, ಹೆಣ್ಮಕ್ಳು ಕೇಳ್ತಿದ್ದಾರೆ. ಸೈಜ್ ಹೇಳಿ ಮೇಡಮ್ ಪ್ಲೀಸ್. 3XL ತೋರಿಸಿ. ಓಕೆ ಮ್ಯಾಮ್, ಕೊಡೋಣ. ನಾನು ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ, ಹಂಗಾಗಿ ಇನ್ಮೇಲೆ ಲೈವಲ್ಲಿ ಕೊಡೋದೇ ಬೆಸ್ಟ್ ಅನ್ಸುತ್ತೆ. ಸೊ ನಿಧಾನಕ್ಕೆ ಈ ಟೈಮಲ್ಲಿ ನೀವು ಎಲ್ಲರೂ ಫ್ರೀ ಇರ್ತೀರಾ, ಸೊ ಲೈವ್ ಕೊಡ್ಬೋದು, ತೊಂದರೆ ಇಲ್ಲ. 350. 350 ಓನ್ಲಿ. ನೋಡಿ 350, 350. ಯಾರಿಗೆಲ್ಲ ಬೇಕೋ ನೋಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಿಂದ ಬುಕಿಂಗ್ ಮಾಡ್ಕೊಳ್ಳಿ. 2 ನಂಬರ್ ಇದೆ ನೋಡಿ, ಅದ್ರಲ್ಲಿ ಒಂದಕ್ಕೆ ಬುಕಿಂಗ್ ಮಾಡ್ಕೊಳ್ಳಿಪ್ಪ ದಯವಿಟ್ಟು. 2 ನಂಬರ್ಲೂ ಮೆಸೇಜ್ ಹಾಕ್ತೀರಾ, 2 ನಂಬರ್ಲು ಕಳಿಸಿದಾಗ ನಿಮ್ಗೆ ಬೇಗ ಸೆಲೆಕ್ಟ್ ಆಗಲ್ಲ. $350ಕ್ಕೆ ಇಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್. ಹುಬ್ಬಳ್ಳಿಗೆ ಕೊರಿಯರ್ ಚಾರ್ಜ್ ಎಷ್ಟಿದೆ ಮ್ಯಾಮ್? ಅದು ಎಷ್ಟು ವೆಯ್ಟ್ ಬರುತ್ತೆ ಅದ್ರ ಮೇಲೆ ಹೇಳ್ತಾರೆ ಮ್ಯಾಮ್ ನಿಮಗೆ. XL ತೋರಿಸಿ ಮ್ಯಾಮ್. ಈಗ 3XL, 4XL, 5XL ಒಂದು ದಿವಸ ಕೊಡೋಣ ಮ್ಯಾಮ್. ಈಗ L to M ಕೊಟ್ಟಿದ್ದೀನಿ, ಆಮೇಲೆ XXL ಎಲ್ಲ ಕೊಡ್ತೀನಿ ಮ್ಯಾಮ್. XL, XXL ಒಂದಿನ ಕೊಡೋಣ.
ಎಲ್ಲ ಒಂದೇ ಸಲ ಕೊಟ್ಟಾಗ ಬುಕಿಂಗ್ ತೊಗೊಳೋದು ಕಷ್ಟ ಆಗುತ್ತೆ ಮ್ಯಾಮ್. ಸೈಜು ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ಬಿಡುತ್ತೆ ತಗೊಳ್ಳೋರ್ಗು. ಹಂಗಾಗಿ ನೋಡಿ ಇದೆಲ್ಲ 2 ಪೀಸ್ ಸೆಟ್ಟು 350. ಎಷ್ಟೊತ್ತಿಗೆ ಬರ್ತೀವಿ ಮ್ಯಾಮ್? ನಾಳೆ ಲೈವ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಸೇಮ್ ಅನೌನ್ಸ್ ಮಾಡ್ತೀನಿ ಮ್ಯಾಮ್, ಅನೌನ್ಸ್ ಮಾಡ್ತೀನಿ, ಬರ್ತೀನಿ ಮ್ಯಾಮ್. ಸಂಜೆ ಟೈಮಲ್ಲಿ ನೈಟ್ ಹೊತ್ತು ಇಷ್ಟೊತ್ತಲ್ಲಿ ಬಂದರೆ ನೀವೆಲ್ಲರೂ ಫ್ರೀ ಇರ್ತೀರಾ. ನೆಕ್ಸ್ಟ್ ವೆಬ್ಸೈಟ್ ಕೂಡ ಆಗ್ತಿದೆ, ವೆಬ್ಸೈಟ್ಗೂ ಕೂಡ ನಾನು ಸೊ ಬೆಸ್ಟ್ ಕಲೆಕ್ಷನ್ಸ್ ಖಂಡಿತ ರೆಡಿ ಮಾಡಿದ್ದೀನಿ, ಅದೆಲ್ಲ ಕೊಡ್ತೀನಿ. 350. ತುಂಬ ಚೆನ್ನಾಗಿ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಇಷ್ಟು ಕ್ವಾಲಿಟಿ ವೈಸ್ ಅಷ್ಟು ಚೆನ್ನಾಗಿದೆ ರೀ. ನಂಗಂತೂ ಬರೀ 350ಕ್ಕೆ ಇಷ್ಟು ಗುಡ್ ಕ್ವಾಲಿಟಿ ಕೊಡೋದು ನಂಗಂತೂ ಸಿಕ್ಕಾಬಟ್ಟೆ ಖುಷಿ ಇದೆ. ನೋಡಿ ಪ್ಯಾಂಟ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಟಾಪ್ ಎಲ್ಲ ನೋಡಿ. ನಿಮಗೆ ಯಾವ್ದು ಬೇಕೋ ನೋಡಿ ಬುಕಿಂಗ್ ಮಾಡ್ಕೊಡಿ. 350ಕ್ಕೆ ಇಷ್ಟು ಬೆಸ್ಟ್ ಕಲೆಕ್ಷನ್ಸ್ ನಿಮ್ಮದಾಗಿ ಸಿಕ್ಕೊಳ್ಳಿ. ಓಕೆ, ಸಂಡೇ ಆಫರ್, ಒನ್ ಡೇ ಆಫರ್. ಸುಮಿತ್ರಾ ಮ್ಯಾಮ್ ಪ್ಲೀಸ್ ಹೇಳಿ ಮ್ಯಾಮ್. ಅನ್ಕೊಳ್ಳಿ ಮ್ಯಾಮ್, ಈ ಸಂಡೇ ಆಫರ್ ಒನ್ ಡೇ ಆಫರ್ ನಾನು ಹಾಕಿರ್ತೀರಲ್ಲ ಮ್ಯಾಮ್, ರಾತ್ರಿ 12 ಗಂಟೆವರೆಗೂ ಯಾರೆಲ್ಲ ಮೆಸೇಜ್ ಹಾಕ್ಬಿಟ್ಟಿರ್ತಾರೋ ಅವ್ರಿಗೆಲ್ರಿಗೂ ಸ್ಯಾರಿ ಸಿಗುತ್ತೆ ಮ್ಯಾಮ್. ಕ್ಲೋಸ್ ಆಗಿದ್ದು ಸಿಗಲ್ಲ, ಇದ್ರೆ ಖಂಡಿತ ಬುಕಿಂಗ್ ಮಾಡ್ಕೊತಾರೆ. ಅದು ರೂಲ್ಸ್ ಇದೆ, ನಾನು ರೂಲ್ಸ್ ಮಾಡಿದ್ದೀನಿ. ನೈಟ್ 12 ಗಂಟೆವರೆಗೂ ಯಾರೆಲ್ಲ ಮೆಸೇಜ್ ಹಾಕಿರ್ತಾರೋ ಅವ್ರಿಗೆ ಸ್ಯಾರಿ ಇದ್ದಾಗ ಖಂಡಿತ ನೀವು ಕೊಡಬೇಕು ಅಂತ ಕೂಡ ಹೇಳಿದ್ದೀನಿ. ಸಿಗುತ್ತೆ ಮ್ಯಾಮ್. ಅದು ಸಂಡೇ 12 ಗಂಟೆವರೆಗೂ ಸಂಡೇನೇ ತಾನೇ, ಸೊ ಹಂಗಾಗಿ ಸಂಡೇ ಆಫರ್ 12 ಗಂಟೆವರೆಗೂ ಅನ್ವಯಿಸುತ್ತೆ. ಸೊ ತಗೊಳ್ಳಿ ಮ್ಯಾಮ್, ತಗೊಳ್ಳಿ. ನಿಮಗೆ ಕೊಡೋದೇ ನನಗೆ ಖುಷಿ ಮ್ಯಾಮ್. ನೋಡಿ ಎಷ್ಟು ಚೆನ್ನಾಗಿದೆ, ಬರೀ 350ಕ್ಕೆ ಪ್ಯಾಂಟ್ ಇರುತ್ತೆ ಬರುತ್ತೆ. ಮೇಡಮ್ ನಿಮ್ಮ ಅಂಗಡಿ ಎಷ್ಟೊತ್ತಿಗೆ ಕ್ಲೋಸ್? ಮ್ಯಾಮ್ 8 ಗಂಟೆಗೆ ಕ್ಲೋಸ್ ಮ್ಯಾಮ್. 8 ಗಂಟೆಗೆ ಕ್ಲೋಸು, 10 ಗಂಟೆವರೆಗೂ. ಆನ್ಲೈನ್ದೆಲ್ಲ ನಿಮಗೆ ಆನ್ಲೈನ್ದೆಲ್ಲ ನಾವು ನೈಟ್ ಹೊತ್ತೇ ಡಿಸ್ಪ್ಯಾಚ್ ಮಾಡ್ತೀವಿ ಮ್ಯಾಮ್. ಆಮೇಲೆ ಕೊರಿಯರ್ದೆಲ್ಲ ಅವ್ರು ಇಲ್ಲೇ ಬಂದು ಸೊ ಇಲ್ಲೇ ನಮಗೆಲ್ಲ ರೆಡಿ ಮಾಡಿ ಕೊಡ್ತಾರೆ. ಇಲ್ಲಿಂದ ನಿಮಗೆಲ್ಲ ಇದನ್ನೆಲ್ಲ ನಾವು ಕಳಿಸ್ಕೊಡೋವಂಥದ್ದು. ಡಾಕೆಟ್ ಎಲ್ಲ ಇಲ್ಲೇ ಮನೆ ಹತ್ರನೇ ಇವಾಗ. ಓಕೆ ಆಯ್ತು, ಓಕೆ ಕೊಡಿ. ಓಕೆ 3XL ತೋರಿಸಿ ಮ್ಯಾಮ್. 5XL ಮೇಡಮ್ ನಾವು ಬುಕ್ ಮಾಡಿದ ಸ್ಯಾರಿ ಒಂದೇ ದಿನಕ್ಕೆ ಬಂದಿದೆ ಮ್ಯಾಮ್. ಓಕೆ ಮ್ಯಾಮ್, ಖುಷಿ ಮ್ಯಾಮ್. ಮ್ಯಾಮ್ ಎಲ್ಲಿಂದ ಮ್ಯಾಮ್ ತಾವು? ನವ್ಯಾ. ಓಕೆ 350. ಇಷ್ಟು ಕಲೆಕ್ಷನ್ಸ್ ಕೊಟ್ಟಿದ್ದೀನಿ 350ಕ್ಕೆ. ಸೊ ನೋಡಿ, ಯಾರಿಗೆಲ್ಲ ಬೇಕೋ ಬುಕಿಂಗ್ ಮಾಡಿ ಹೋಗಿ. ಓಕೆ ಮ್ಯಾಮ್, ಕೊಡ್ತೀನಿ ಮ್ಯಾಮ್, ಕೊಡ್ತೀನಿ 350ಕ್ಕೆ. ಎಷ್ಟು ನಿಮ್ಮ ಮುಂದೆ ಹೆಂಗೆ ಜೋಡಿಸ್ಬಿಟ್ಟಿದ್ದೀನಿ. ನಿಮ್ಗೆ ಯಾರಿಗೆಲ್ಲ ಯಾವ ಕಲರ್ ಬೇಕು, ಡಿಸೈನ್ಸ್ ಬೇಕು ನೋಡಿ ಬುಕಿಂಗ್ ಮಾಡ್ಕೊಳ್ಳಿ. ಶಾಪ್ ಅಡ್ರೆಸ್ ಮ್ಯಾಮ್, ನಮ್ಮೂರು ಬಂದು ತುಮಕೂರು ಮ್ಯಾಮ್. ತುಮಕೂರಿಂದ 10 ನಿಮಿಷ ಜರ್ನಿ. 350ಕ್ಕೆ ಎಷ್ಟು ಚೆನ್ನಾಗಿರೋ ಕ್ಲಾತ್ ನೋಡಿ ಮ್ಯಾಮ್, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಮಕೂರು ಹತ್ರ ಹೆಗ್ಗೆರೆ ಮೇಡಮ್ ನಮ್ಮ ಶಾಪ್ ಬಂದು. ತುಮಕೂರಿಂದ 10 ನಿಮಿಷ ಜರ್ನಿ. ಬಸ್ಸಿಗೂ ಬರ್ಬೋದು, ಆಟೋಗೂ ಬರ್ಬೋದು, ಸ್ವಂತ ವೆಹಿಕಲ್. ಯಾರೇ ಬಂದ್ರು ಹೆಗ್ಗೆಯಲ್ಲಿ ನೋಡಿ ಮ್ಯಾಮ್, ಹೆಗ್ಗೆರಲ್ಲಿ ಬರ್ತಿದಂಗೆನೆ ದೊಡ್ಡದೊಂದು ಆಲ್ಮರ ಕಾಣುತ್ತೆ. ಆಲದ ಮರದ ಪಕ್ಕದ ರೋಡೇ ನಮ್ಮ ಶಾಪ್ ಇರೋದು. ಎಲ್ಲೂ ದೂರ ಎಲ್ಲೂ ಹೋಗಂಗಿಲ್ಲ ಮ್ಯಾಮ್. ಬಸ್ ಸ್ಟ್ಯಾಂಡ್ ಇಂದ ಫಸ್ಟ್ನೇ ಕ್ರಾಸ್ ಅಲ್ಲಿ ನಮ್ಮ ಶಾಪ್ ಇರೋದು. ಕಣ್ಣು ಮುಚ್ಕೊಂಡು ನಡ್ಕೊಂಡ್ ಬರ್ಬೋದು. ರೋಡ್ ಎಲ್ಲ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. 350. ಕ್ಕೆ ಇಷ್ಟು ಚೆನ್ನಾಗಿರೋ ಕ್ಲಾತ್ ಸಿಗ್ತಾ ಇದೆ. ಸೊ ಮಿಸ್ ಮಾಡ್ಕೋಬೇಡಿ, ಬುಕಿಂಗ್ ಮಾಡ್ಕೊಳ್ಳಿ. ಶಾಪಿಗೂ ಬನ್ನಿ ನಾಳೆ. ಇವಾಗ ನೋಡಿ, ಇವತ್ತಿಂದ ಹಿಡಿದು ಹಬ್ಬದವರೆಗೂ ಯಾರೇ ಈಗ ನಾನು ಕೊಡ್ತಾ ಇರೋದು ಬೆಸ್ಟ್ ಪ್ರೈಸ್ ಇರತ್ತೆ. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಒಂದು ಸ್ಯಾರಿ ಕೂಡ ಗಿಫ್ಟ್ ಕೊಡ್ತಾ ಇದ್ವಿ. ತುಂಬಾ ಖುಷಿ ಇದೆ ನನಗೆ, ತುಂಬಾ ಖುಷಿ ಆಯ್ತು ಮ್ಯಾಮ್. ಅರ್ಪಿತಾ ಮ್ಯಾಮ್, ಮೇಡಮ್ ನಾವು ನಿಮ್ಮ ಹತ್ರ ತುಂಬಾ ದಿನಗಳಿಂದ ತಗೋತಿದ್ವಿ. ಚೆನ್ನಾಗಿದೆ ಮ್ಯಾಮ್, ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಎಸ್ ಮ್ಯಾಮ್, ತುಂಬಾ ಚೆನ್ನಾಗಿರೋ ಸ್ಯಾರಿನೇ ಕೊಡ್ತಾ ಇದ್ವಿ ಮ್ಯಾಮ್. ಅದು ನಂಗೂ ತುಂಬಾ ಖುಷಿ ಇದೆ ಮ್ಯಾಮ್. ಬೆಸ್ಟ್ ಪ್ರೈಸ್ ಒಂದು ತಗೊಂಡ್ರು ಒಂದು ಹೆಣ್ಮಕ್ಳಿಗೆ ಸ್ಯಾರಿ ಕೊಡ್ಬೇಕು ಅಂತ ಕೊಡ್ತಾ ಇರೋದು.
ಸೊ ಅದು ಎಲ್ಲ ಹೆಣ್ಮಕ್ಳಿಗೂ ತಲುಪಿದೆ, ಅದು ಖುಷಿ. ಬಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮನೇಲಿ ಒಂದು ತಿಂಡಿ ಮಾಡಿದ್ರೆ 4 ಜನ ಇದ್ದೀವಿ ಅಂದ್ರೆ ನಾವು ಎಲ್ರಿಗೂ ಒಪ್ಸಕ್ಕಾಗಲ್ಲ. ಎಲ್ಲ ಮೂರ್ ಜನ ಒಪ್ಕೊಂತಾರೆ, ಒಬ್ರು ಅದು ಚೆನ್ನಾಗಿರುತ್ತೆ, ಬಟ್ ಅದು ಅವ್ರಿಗೆ ಆ ತಿಂಡಿ ಇಷ್ಟ ಆಗಲ್ಲ. ಸೊ ಆ ತರನು ಇರುತ್ತೆ, ಅದೇನು ಮಾಡಕ್ಕಾಗಿಲ್ಲ. ಸೊ ಅಷ್ಟೇ. ಭದ್ರಾವತಿಗೆ 1 ದಿನಕ್ಕೆ ಬಂದಿದೆ ಮ್ಯಾಮ್. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ ನೋಡಿ, ಭದ್ರಾವತಿಗೆ 1 ದಿನಕ್ಕೆ ಹೋಗಿದೆ ಅಂತೆ. ಥ್ಯಾಂಕ್ ಯು ಪಾ. ಇಲ್ಲ 1 ದಿನಕ್ಕೆ 2 ದಿವಸಕ್ಕೆ 3 ದಿವಸದ ಒಳಗಡೆನೆ ಹೋಗ್ತಿದೆ. ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ದೋಷಗಳಿಂದ ಸ್ವಲ್ಪ 15 ಡೇಸ್ ಆಗ್ಬಿಡುತ್ತೆ, ಕೆಲವರಿಗೆ 20 ಡೇಸ್ ಆಗತ್ತೆ. ಇಲ್ಲ ನೀವು ನಮಗೆ ಫೋನ್ ನಂಬರ್ ಸರಿಯಾಗಿ ಕೊಡದಲ್ಲೇ ಇರೋದು ಕಾರಣ. ಸೊ ಇದೆಲ್ಲ ಆಗತ್ತೆ ಮ್ಯಾಮ್. ಓಕೆ, ನಾಳೆ ಮ್ಯಾಮ್ ಈಗ ನೀವು ನಾಳೆ ಎಲ್ಲ ಶಾಪಿಗೆ ಬನ್ನಿ. ಬಂದ್ರು ಕೂಡ ನಿಮ್ ಫುಲ್ ಡೇ ಡ್ರೆಸ್ ಕೊಡ್ತೀನಿ ಮ್ಯಾಮ್. ನಾನು ಏನ್ ಪ್ರೈಸ್ ಹಾಕಿರ್ತೀನಿ ಮ್ಯಾಮ್, ಇದೇ ಪ್ರೈಸ್ಗೆ ಶಾಪ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಶಾಪಿಗೆ ವಿಸಿಟ್ ಮಾಡಿ ಮ್ಯಾಮ್, ಬೆಸ್ಟ್ ಕಲೆಕ್ಷನ್ಸ್ ಇದೆ, ತಗೊಳ್ಳಿ ಮ್ಯಾಮ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಡಮ್ ವೇದ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಬೆಳಗ್ಗೆಯಿಂದಾನು ಕೆಲಸಗಳು, ಸಂಡೇ ತುಂಬಾ ಜನ ಬಂದಿದೆ ಶಾಪಿಗೆಲ್ಲ. ಆನ್ಲೈನ್ ಬುಕಿಂಗ್ಸ್ ಎಲ್ಲ ತುಂಬಾ ಜನ ಮಾಡ್ಕೊಂಡಿದ್ದೀರಾ, ತುಂಬಾ ಖುಷಿ ಆಗತ್ತೆ. ನಮ್ಮ ನಂಬಿ ಬುಕಿಂಗ್ ಮಾಡ್ಕೊತಿದ್ದೀರಾ. ಸೊ ದಯವಿಟ್ಟು ದೀಪಾವಳಿ ಹಬ್ಬಕ್ಕೆ ಆನ್ಲೈನ್ ಇಂದಲ್ಲಿ ಯಾರೆಲ್ಲ ಬುಕಿಂಗ್ ಮಾಡ್ಕೊಂತಿದ್ದಾರೆ, ದಯವಿಟ್ಟು ನಮ್ಮ ಶಾಪಿಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಮ್ಯಾಮ್, ನಂಗೂ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಮ್ಯಾಮ್, ಈಗ ಮೊನ್ನೆ ಎಲ್ಲ ಬಂದಿದ್ರು. ತಿಪ್ಟೂರಿನ ಒಂದು ಹೆಣ್ಮಗಳು, ಅವ್ರ ಹೆಸರು ಮತ್ತೆ ನಾನು, ಚಿತ್ರದುರ್ಗ ಅಂತ ಅಲ್ಲ, ಚಿಂತಾಮಣಿ ಅಂತಾನೆ ಹೇಳಿದ್ರು. ಗಂಡನ ಮನೆ, ಪಾಪ ಪ್ರೆಗ್ನೆನ್ಸಿ ಹೆಣ್ಮಗಳು. ಅವ್ರು ಹೇಳಿದ್ರು ಮ್ಯಾಮ್ ತುಂಬಾ ಚೆನ್ನಾಗಿದೆ ಸ್ಯಾರಿ ಎಲ್ಲ, ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ನಾನು ಬುಕಿಂಗ್ ಮಾಡಿ ಕೊಡ್ತಾ ಇದ್ದೀನಿ, ಅವರೆಲ್ಲ ತುಂಬಾ ಖುಷಿ ಪಡ್ತೀವಿ, ಇಷ್ಟು ಒಳ್ಳೆ ಸ್ಯಾರಿ ಇಷ್ಟು ಕಮ್ಮಿ ಪ್ರೈಸಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ. ನಂಗೆ ಆ ಹೆಣ್ಮಗಳು ಹೇಳಿ ಖುಷಿ ಆಯ್ತು. ಈಗ ಮ್ಯಾಮ್ 20 ಸ್ಯಾರಿ ತಗೊಂಡಿದೀವಿ, 30 ಸ್ಯಾರಿ, ತುಂಬಾ ಖುಷಿ ಆಗತ್ತೆ. ಸೊ ದಯವಿಟ್ಟು ಆನ್ಲೈನ್ ನಾನು ಒಂದು ರಿಕ್ವೆಸ್ಟ್, ನಮ್ ಶಾಪಿಗೆ ವಿಸಿಟ್ ಮಾಡಿಪ್ಪ. ನೀವು ಯಾರೆಲ್ಲ 20-30 ಸ್ಯಾರಿ ತಗೊಂಡಿದ್ದೀರೋ ಅವರೆಲ್ಲ ನಮ್ ಶಾಪಿಗೆ ಬನ್ನಿ. ನಾನು ನಿಮ್ಗೆ ಖಂಡಿತ ನಿಮ್ಗೆ ಮಾತಾಡಿಸ್ಬೇಕು, ತುಂಬಾ ಖುಷಿ ಇದೆ. ಶಾಪಿಗೆ ಬಂದೇ ಬರ್ಬೇಕು ನೀವೆಲ್ರು. ಓಕೆ, ಯೂಟ್ಯೂಬ್ ಅಲ್ಲಿ ಪಾಪ ತುಂಬಾ ಜನ ನೋಡಿ ಸ್ಯಾರಿ ಡ್ರೆಸ್ ಏನ್ ಬೇಕಾದ್ರೂ ತಗೋಬಹುದು. ಏನ್ರಿ ಮ್ಯಾಮ್, ನೀವ್ ಮ್ಯಾಮ್ 3000ಕ್ಕೆ ನೀವು ಡ್ರೆಸ್ ಅನ್ನ ತಗೊಳ್ಳಿ, ನೈಟಿನ ತಗೊಳ್ಳಿ ಮೇಡಮ್, ನಿಮ್ ಇಷ್ಟ ಮ್ಯಾಮ್. ಒಟ್ಟು 3000 ಅಷ್ಟೇ ನೀವು ಬಿಲ್ಲಿಂಗ್ ಆದ್ರೆ ಸ್ಯಾರಿ ಒಂದು ಗಿಫ್ಟ್ ಕೊಡ್ತಾ ಇದೀವಿ ಮ್ಯಾಮ್. ಹೆಣ್ಮಕ್ಳು ದೀಪಾವಳಿಗೆ ಅದೇ ದೊಡ್ಡ ಗಿಫ್ಟ್ ಕೊಡ್ಬೇಕು. ಇನ್ನೇನು ಕೊಡಕ್ ನನ್ಗೆ ಇಷ್ಟ ಆಗಿಲ್ಲ, ಬಟ್ ಒಂದ್ ಸ್ಯಾರಿ ಆದ್ರೆ ಒಂದ್ ದಿನಕ್ಕಾದ್ರೆ ನೀವು ಉಡ್ತಿರಲ್ಲ ಮ್ಯಾಮ್, ಅದು ನಂಗೆ ಇಷ್ಟ ಆಗದೆ. ಇದು ದೀಪಾವಳಿಗೆ ಮೇಡಮ್ ಕೊಟ್ಟಿದ್ ಗಿಫ್ಟ್ ಅನ್ನೋ ನನಗೆ ಖುಷಿ ಇದೆ ಮ್ಯಾಮ್. ಸೊ ಹಂಗಾಗಿ, ಯಾಕೆ ನಾನು ಕೊಡ್ತಾ ಇದ್ದು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾ ಇದೀನಿ ಮ್ಯಾಮ್. ಗೊತ್ತಿದೆ ನಿಮ್ಗೆ ಎಷ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಅಂತ. ಸೊ ಹಂಗಾಗಿ ಇನ್ನೂ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಎಲ್ಲಾ ಸ್ಯಾರಿನೂ ಒಂದ್ಸರಿ ತಗೊಂಡ್ರು ಒಂದ್ಸಲ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀನಿ. ಅದರಲ್ಲೂ ಒಂದು ಗಿಫ್ಟ್ ಕೊಡ್ಬೇಕು ದೀಪಾವಳಿ ಹಬ್ಬಕ್ಕೆ. ಯಾಕಂದ್ರೆ ವರ್ಷ ಪೂರ್ತಿ ನಮ್ ಶಾಪಿಗೆ ಬಂದು ನೀವು ಎಷ್ಟು ಸ್ಯಾರಿ ತಗೊಂಡಿರ್ತೀರಾ, ಸರಿ ಆಯ್ತು ಕೊಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಕೊಡ್ತಾರೆ. ತುಂಬಾ ಖುಷಿ. ನೀವೇನ 3000ಕ್ಕೆ ನೀವ್ ಏನ್ ಬೇಕಾದ್ರೂ ತಗೊಳ್ಳಿ, ನಿಮ್ ಇಷ್ಟ ಅದು. ಓಕೆ, ನಾಳೆ ಮತ್ತೆ ಇವತ್ತೆಲ್ಲ ಬ್ಲೌಸ್ ಎಲ್ಲ ತಗೊಂಡಿದ್ದೆ. ಸೊ ಈಗಾಗಿಲ್ಲ. ನಾಳೆ ಬ್ಲೌಸ್ಗಳು ಕೊಡ್ತೀನಿ. 1000 ರೂಪಾಯಿಗೆ 8 ಬ್ಲೌಸ್ ಕೊಡ್ತೀನಿ ಮ್ಯಾಮ್ ನಾಳೆ. 36, 38, 40 ಸೈಜ್ ಅಲ್ಲೆಲ್ಲ ಇದೆ. ಸೊ ಅದನ್ನ ನಾನು ನಾಳೆ ಕೊಡ್ತೀನಿ. ಮತ್ತೆ ಇನ್ನೇನೇನು ಕೊಡ್ಬೋದು ಅಂತೇಳಿ ಸ್ವಲ್ಪ ರೆಡಿ ಮಾಡ್ಬಿಟ್ಟು ಸೊ ನಾಳೆ ನಿಮ್ಗೆ ಲೈವ್ ಅಲ್ಲಿ ಕೊಡ್ತೀನಿ. ತಗೊಳ್ಳಿ, 1000 ರೂಪಾಯಿಗೆ 8 ಡೈಲಿ ವೇರ್ ಬ್ಲೌಸ್. ನಿಮ್ ಶಾಪ್ ಕ್ಲೋಸ್ ಆಗೋ ಟೈಮ್ಗೆ ಬಂದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ, ಬೇಜಾರು ಮಾಡ್ಕೊಳ್ಳೋದೆ. ವೇದ ಮ್ಯಾಮ್ ತೋರಿಸಿ ಕೊಡ್ತೀರಾ ಮ್ಯಾಮ್. ನಿಮ್ ಶಾಪ್ ತುಂಬಾ ಇಷ್ಟ ಆಯ್ತು ಮ್ಯಾಮ್, ಥ್ಯಾಂಕ್ ಯು. ಓಕೆಪ್ಪ, ಥ್ಯಾಂಕ್ ಯು ಪಾ. ಖಂಡಿತ 8 ಗಂಟೆಗೆ ನಮ್ ಶಾಪ್ ಕ್ಲೋಸ್ ಇರುತ್ತಾ? ಪಾಪ ಕೆಲವ್ರಿಗೆ ಗೊತ್ತಿಲ್ಲ, ಬಂದ್ಬಿಡ್ತಾರೆ. ಅಷ್ಟೊಂದು ಎಲ್ರು ನಿಮ್ಗೆ ಗೊತ್ತಿರುತ್ತೆ. ಬೆಳಗಿಂದ ಒಂದೇ ಸಲ ನಾವು ಕೆಲಸ ಮಾಡ್ತಿರ್ತೀವಿ ಆಲ್ರೆಡಿ. ಓಕೆ, ಒಂದ್ ಮೂಗಿ ತಲೆದಿಂಬಿ ಕೈ ಹಾಕಿದ್ರೆ ಹೆಂಗ್ ನಿದ್ದೆ ಬರುತ್ತೋ ಹಂಗ್ ನಿದ್ದೆ ಬಂದ್ಬಿಡತ್ತೆ. ಬಟ್ ಆದ್ರೂ ಪಾಪ ತುಂಬಾ ದೂರದಿಂದ ಬಂದಿರ್ತಂತ ಹೆಣ್ಮಕ್ಳು. ಸೊ ಚೆನ್ನಾಗಿ ತೋರ್ಸೋದು ನಮ್ಮ ಧರ್ಮ ಮ್ಯಾಮ್, ಅದು ನಮಗೆ ಖುಷಿ ಇದೆ. ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಎಲ್ಲಿದೆ ಶಾಪ್ ಮ್ಯಾಮ್? ತುಮಕೂರು ಬನ್ನಿ ಮ್ಯಾಮ್, ತುಮಕೂರಿಗೆ ಬನ್ನಿ. ಸುಂಕದ ಕಟ್ಟೆಗೆ ಶಿಪ್ಪಿಂಗ್ ಚಾರ್ಜ್ ಎಷ್ಟು? ಪವಿತ್ರ ಮ್ಯಾಮ್, ಅದು ನೀವು ತಗೊಳ್ಳಿ ಮ್ಯಾಮ್. ಯಾಕೆಂದ್ರೆ ವೆಯ್ಟ್ ಮೇಲೆ ಅದು ಹೇಳ್ತಾರೆ ಮ್ಯಾಮ್, ಜಾಸ್ತಿ ಏನಿಲ್ಲ ಮ್ಯಾಮ್, ತಗೊಳ್ಳಿ. ಮತ್ತೆ ಬೇಗನೂ ನೋಡಿ, ಭದ್ರಾವತಿಗೆಲ್ಲ ಒಂದೊಂದು ದಿವಸಕ್ಕೆ ಕೊರಿಯರ್ ಹೋಗುತ್ತೆ, ನಮಗೆ ಖುಷಿ ಅಲ್ಲ ಮ್ಯಾಮ್. ಎಷ್ಟು ದೂರ ಇದೆ ಅಷ್ಟು ದೂರಕ್ಕೆ ಒಂದಿನಕ್ಕೆ ಹೋಗುತ್ತೆ. ನಾವು ಬೇಗನೆ ಕಳಿಸೋಂತ ಒಂದು ಪ್ರಯತ್ನ ಖಂಡಿತ ನಾವು ಮಾಡ್ತಾ ಇದೀವಿ. ಎಲ್ಲೋ ಅಲ್ಲೋ 1000 ಜನದಲ್ಲಿ ಒಬ್ರಿಗೋ ಇಬ್ಬರಿಗೋ ಒಂದ್ ದಿವಸ ಲೇಟ್ ಆಗ್ಬೋದು, ಅದೇ ದೊಡ್ಡ ವಿಷಯ ಅಲ್ಲ ಮ್ಯಾಮ್. ಯಾಕಂದ್ರೆ ಅವ್ರದ್ದು ಹೇಳ್ತಿಲ್ವ, ಒಂದು ಸಣ್ಣ ಪುಟ್ಟ ದೋಷಗಳಿಂದ ಲೇಟ್ ಆಗ್ಬೋದು ಅಷ್ಟೇನೆ. ಲೇಟ್ ಆಗೋದಂದ್ರೆ ಅವ್ರ ಊರಿಗೆ ಹೋಗಿರುತ್ತೆ, ಬಟ್ ಅಲ್ಲೇ ಸ್ಟೇ ಆಗಿರುತ್ತೆ. ಪಿನ್ ಕೋಡ್ ಸರಿ ಇಲ್ದೇನೋ, ಫೋನ್ ಎತ್ತದಲ್ಲೇ ಇರೋ ಕಾರಣದಿಂದನೋ ಏನೋ ಒಂದು ಸಮಸ್ಯೆಯಿಂದ ಇರುತ್ತೆ. ಅಷ್ಟು ಬಿಟ್ರೆ ಯಾರಿಗೂ ಲೇಟ್ ಇಲ್ಲ. ಒಳ್ಳೆ ಸ್ಯಾರಿನೇ ಕೊಡ್ತಾ ಇದೀವಿ.
ಇನ್ ಕೇಸ್ ನಾವೆಲ್ಲ ಚೆಕಿಂಗ್ ಮಾಡಿ ಕಳ್ಸಿರ್ತೀವಪ್ಪ. ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇತ್ತು ಅಂತಂದ್ರೆ ಮತ್ತೆ ರಿಟರ್ನ್ ಕಳಿಸಿ ಮತ್ತೆ ಬೇರೆ ಸ್ಯಾರಿ ಖಂಡಿತ ನಿಮಗೆ ಕೊಡ್ತೀವಿ. ನಿಮಗೆ ಯಾವುದೇ ಕಾರಣಕ್ಕೂ ನಾವು ಏನಂತ ಹೇಳ್ತಾರೆ, ಒಂದು ಎಳ್ಳಷ್ಟು ಮೋಸ ಆಗತ್ತೆ. ನಾನಂತೂ ಬಿಡೋದೇ ಇಲ್ಲ ಮ್ಯಾಮ್. ಏನೇ ನನ್ ಮತ್ತೆ ಏನೋ ರಿಟರ್ನ್ ಬಂತು ಇಮಿಡಿಯೇಟ್ಲಿ ನೋಡಿ ಮಾಡಿ ಅಂತ ಹೇಳಿನೇ ಮತ್ತೆ ಚೆಕ್ ಮಾಡಿ ನಾವು ಕಳಿಸ್ತೀವಿ ಮ್ಯಾಮ್. ಯಾಕೆಂದ್ರೆ ಸಾವಿರಾರು ಸ್ಯಾರಿ ಬರ್ತಿರುತ್ತೆ, ಎಲ್ಲ ಚೆಕಿಂಗ್ ಆಗಿರುತ್ತೆ. ಅದ್ರಲ್ಲಿ ಇನ್ ಕೇಸ್ ಕಣ್ತಪ್ಸಿ ಆಗೋದನ್ನ ಏನು ಮಾಡಕ್ಕಾಗಲ್ಲ. ಆ ತರ ಬಂದಾಗ ಮತ್ತೆ ಅದೇ ತರ ರಿಟರ್ನ್ ಹಾಕ್ಸ್ಕೊಂಡು ಮತ್ತೆ ಅದೇ ತರ ಸ್ಯಾರಿ ಕೂಡ ಕೊಡ್ತಾ ಇದೀವಿ. ಅದೇನಿಲ್ಲ, ಎಲ್ಲೋ 1000 ಒಂದಷ್ಟೇ. ಓಕೆ, ಎಸ್ಸಪ್ಪ ಇದೆಲ್ಲ ಬೆಸ್ಟ್ ಪ್ರೈಸಿಗೆ ನಾನು ಕೊಡ್ತೀನಿ. ಶಾಪಿಗೂ ವಿಸಿಟ್ ಮಾಡಿ. ಈಗ ನೀವು ಎಕ್ಸ್ಟ್ರಾ ನೀವು DTDC ಕೊಡಬೇಕು, ನೀವು ಕೊಟ್ರೇನೆ ಅವ್ರು ತಂದು ಕೊಡ್ತಾರೆ ಮ್ಯಾಮ್. ಶಿಪ್ಪಿಂಗ್ ಚಾರ್ಜ್ ಅವ್ರದ್ದೇ ಇರುತ್ತೆ. ಎಲ್ಲ ಪೇಜ್ನಲ್ಲೂ ನೆಗೆಟಿವಿಟಿ ಜಾಸ್ತಿ ಕಾಣಿಸುತ್ತೆ. ನೀವು ತುಂಬಾ ಪಾಸಿಟಿವ್ ಆಗಿರ್ತೀರಾ ಮ್ಯಾಮ್, ತುಂಬಾ ಖುಷಿ. ಎಸ್ ಮ್ಯಾಮ್, ನಾವು ಪಾಸಿಟಿವ್ ಆಗಿ ಇರೋದು. ಯಾಕಂದ್ರೆ ಒಳ್ಳೆ ಮ್ಯಾಮ್ ಇದು ನಾವು ಒಳ್ಳೆ ಕ್ಲಾತ್ ಕೊಡ್ತಾ ಇದೀವಿ, ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದಾಗ ನಾವು ಹಂಗೆ ಇರ್ಬೇಕಲ್ವಾ ಮ್ಯಾಮ್. ಅದು ಖುಷಿ ಇದೆ ಮ್ಯಾಮ್. ನಾವ್ ನೋಡಿ ಮ್ಯಾಮ್, ನಾನು ಯಾವಾಗ್ಲೂ ಒಂದೇ ಹೇಳ್ತಿರ್ತೀನಿ, ನಾವ್ ಮನೆಯಲ್ಲಿ 4 ಜನ ಇದೀವಿ ಅಂದ್ರೆ ಒಂದ್ ತಿಂಡಿ ಮಾಡಿದ್ರೆ 3 ಜನ ಅಷ್ಟೇ ಒಪ್ಕೊಳ್ಳೋದು. ಇನ್ನೊಬ್ರು ಅದು ಚೆನ್ನಾಗಿದ್ರು ಕೂಡ ಅವ್ರಿಗೆ ಅದು ಇಷ್ಟ ಆಗಲ್ಲ. ಸೊ ಆತರ ತುಂಬಾ ಜನಕ್ಕೆ ಇಷ್ಟ ಆಗತ್ತೆ, ಒಬ್ರಿಗೆ ಇಷ್ಟ. ಅದಕ್ಕೆ ನಾವು ಯಾವತ್ತೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇಷ್ಟ ಆಗಿ ಪ್ರೀತಿ ಪಡೋ ಬಗ್ಗೆ ನಾನು ಜಾಸ್ತಿ ಇನ್ನೂ ಕಮ್ಮಿ ಕೊಡ್ಬೇಕು ಅಂತ ಯೋಚನೆ ಮಾಡ್ತೀನಿ ಮ್ಯಾಮ್. ಈಗ ದಿಢೀರಂತ ಲೈವ್ ಬಂದ್ಬಿಟ್ಟಿದೀನಿ, ಯಾಕಂದ್ರೆ ಒಂದು ಡ್ರೆಸ್ಸಸ್ ಎಲ್ಲ ತುಂಬಾ ಬೆಸ್ಟ್ ಪ್ರೈಸಿಗೆ ಕೊಡ್ತಾ ಇದ್ನಲ್ವಾ, ಹಂಗಾಗಿ ಕೊಟ್ಬಿಡೋಣ ಅಂತ ಬಂದೆ. ಓಕೆ, ನಾವು ನಿಮ್ಮ ದೊಡ್ಡ ಫ್ಯಾನ್ ಮ್ಯಾಮ್, ಪವಿತ್ರ ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಲೈವ್. ಓಕೆ ಮ್ಯಾಮ್, ಇಷ್ಟೊತ್ತು ನನ್ನ ಜೊತೆ ನೀವೆಲ್ಲರೂ ಲೈವ್ ಅಲ್ಲಿ ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಕೂಡ ಸಂಜೆ ನಿಮ್ಗೆ ಲೈವ್ ಅಲ್ಲಿ ನಾನು ಸಿಗ್ತೀನಿ. ಸಂಜೆಗೆ ಅಂದ್ರೆ ಒಂದು 8:30 9 ಗಂಟೆಗೆ ಸಿಗ್ತೀನಿ ಮ್ಯಾಮ್. ಅದು ಎಷ್ಟೊತ್ತಿಗೆ ಅಂತ ಅನೌನ್ಸ್ ಮಾಡ್ತೀನಿ. ಬ್ಲೌಸಸ್ ಎಲ್ಲ ಕೊಡ್ತೀನಿ. ಸೊ ವೆಯ್ಟ್ ಮಾಡಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ನಾವು ಮತ್ತೆ ನೀವು ಭೇಟಿ ಆಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಸಮೃದ್ಧಿ ಆಗ್ಲಿ. ಶುಭ ರಾತ್ರಿ. ಚೆನ್ನಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ. ಥ್ಯಾಂಕ್ ಯು.